ವಾರ್ತೆಗಳ ವಿವರ. ಬಯಲಸೀಮೆ ಜಿಲ್ಲೆಗಳಿಗೆ ಕುಡಿಯುವ ನೀರು ಒದಗಿಸುವ ಸಲುವಾಗಿ ರೂಪಿತಗೊಂಡ ಮಹತ್ವಾಕಾಂಕ್ಷಿ ಎತ್ತಿನಹೊಳೆ ಯೋಜನೆಯ 1ನೇ ಹಂತದ ಕಾಮಗಾರಿ ಪೂರ್ಣಗೊಂಡಿದ್ದು, ಶುಕ್ರವಾರ ನೀರು ಪಂಪು ಮಾಡುವ ಕಾರ್ಯಕ್ಕೆ ಅಧಿಕೃತವಾಗಿ ಚಾಲನೆ ದೊರೆಯುತ್ತಿದ್ದು, ಈ ಮಹತ್ವಾಕಾಂಕ್ಷಿ ಯೋಜನೆ ಜಾರಿಗೊಳ್ಳಲು ಅಂದಿನ ಸಂಸದ ಡಾಕ್ಟರ್ ವೀರಪ್ಪ ಮೊಯ್ಲಿರವರ ದೂರದೃಷ್ಟಿ ಕಾರಣವಾಗಿದ್ದು, ಶೀಘ್ರದಲ್ಲೇ ಶಾಶ್ವತ ಬರಗಾಲಕ್ಕೆ ತುತ್ತಾಗಿರುವ ಚಿಕ್ಕಬಳ್ಳಾಪುರ, ಕೋಲಾರ ಸೇರಿದಂತೆ ಬಯಲಸೀಮೆ ಜಿಲ್ಲೆಗಳ ದಣಿವು ನೀಗಲಿದೆ. ಸತತ ಬರಗಾಲಕ್ಕೆ ತುತ್ತಾಗುತ್ತಿರುವ ಯಾವುದೇ ಶಾಶ್ವತವಾದಂತಹ ನೀರಾವರಿ ಮೂಲಗಳಿಲ್ಲದ ಬಯಲುಸೀಮೆ ಜಿಲ್ಲೆಗಳಾದ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ತುಮಕೂರು ಮತ್ತು ರಾಮನಗರ ಜಿಲ್ಲೆಗಳಿಗೆ ನೀರು ಹರಿಸಲು 2014ರಲ್ಲಿ ಅನುಷ್ಠಾನಗೊಂಡ ಯೋಜನೆಯೇ ಎತ್ತಿನಹೊಳೆ ಯೋಜನೆ. ಪಶ್ಚಿಮ ಘಟ್ಟಗಳಲ್ಲಿ ವ್ಯರ್ಥವಾಗಿ ಹರಿದು ಸಮುದ್ರ ಪಾಲಾಗುತ್ತಿರುವ ಸಕಲೇಶಪುರದ ಬಳಿ 8 ಚಿಕ್ಕ ಚಿಕ್ಕ ಹಳ್ಳಿಗಳಿಗೆ ಬ್ಯಾರೇಜ್ ನಿರ್ಮಿಸಿ ಅಲ್ಲಿ ಸಂಗ್ರಹವಾಗುವ 24.1 ಟಿಎಂಸಿ ನೀರನ್ನು ಬೃಹತ್ ಯಂತ್ರಗಳ ಮೂಲಕ ಏತ ನೀರಾವರಿ ಮೂಲಕ ಪಂಪ್ ಮಾಡಿ 275 ಕಿಲೋಮೀಟರ್ ಪಶ್ಚಿಮ ಭಾಗಕ್ಕೆ ಹರಿಸುವ ಮಹತ್ವಾಕಾಂಕ್ಷಿ ಯೋಜನೆಗೆ ಸುಮಾರು 13,500 ಕೋಟಿ ರು ಅಂದಾಜು ವೆಚ್ಚದೊಂದಿಗೆ ಯೋಜನೆ ಆರಂಭಿಸಿದ್ದು, 2014ರಲ್ಲಿ ಅಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚಿಕ್ಕಬಳ್ಳಾಪುರದಲ್ಲಿ ಯೋಜನೆಗೆ ಚಾಲನೆ ನೀಡಿದ್ದರು. ಸ್ವಾಧೀನ ಸೇರಿದಂತೆ ತಾಂತ್ರಿಕ ಕಾರಣಗಳಿಂದ ಕಾಮಗಾರಿ ಕುಂಟುತ್ತಾ ಸಾಗಿದ್ದು, ಸಕಲೇಶಪುರ ಸಮೀಪ 8 ಬ್ಯಾರೇಜ್ಗಳ ಕಾಮಗಾರಿ ಪೂರ್ಣಗೊಂಡಿದ್ದು, ಅಲ್ಲಿಂದ ಕೊಳವೆಗಳ ಮೂಲಕ ವಾಣಿ ವಿಲಾಸ್ ಡ್ಯಾಂಗೆ ನೀರು ಹರಿಸುವ ಮೊದಲನೇ ಹಂತದ ಕಾಮಗಾರಿಗೆ ಗೌರಿ ಹಬ್ಬದಂದು ಶುಕ್ರವಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಸಚಿವರು ಚಾಲನೆ ನೀಡಲಿದ್ದಾರೆ. ಈ ಕಾಮಗಾರಿ ಪೂರ್ಣಗೊಳ್ಳಲು ಇನ್ನೂ 2 ವರ್ಷ ಸಮಯ ತೆಗೆದುಕೊಳ್ಳಲಿದೆ ಎನ್ನಲಾಗಿದ್ದು, ಈ ವರ್ಷ ನವೆಂಬರ್ ಅಂತ್ಯದ ವೇಳೆಗೆ 5 ಟಿಎಂಸಿ ನೀರು ಮೇಲೆತ್ತಲು ಅಂದಾಜಿಸಲಾಗಿದೆ. ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಕಡೆ ಜಿಲ್ಲೆಗಳಿಗೆ ಮೊದಲ ಹಂತದಲ್ಲೇ ನೀರು ಹರಿಸಲು ಒತ್ತಡಗಳು ಹೆಚ್ಚಿದೆ. ಒಟ್ಟಾರೆ ಮಹತ್ವಾಕಾಂಕ್ಷಿ ಯೋಜನೆ ಅಂದಿನ ಸಂಸದ ವೀರಪ್ಪ ಮೊಯ್ಲಿರವರ ದೂರದೃಷ್ಟಿ ಮತ್ತು ಪರಿಶ್ರಮದಿಂದ ರೂಪುಗೊಂಡಿದ್ದನ್ನು ಅಲ್ಲೆಗೆಳೆಯುವಂತಿಲ್ಲ. ಎತ್ತಿನಹೊಳೆ ನೀರು ಈ ಭಾಗಕ್ಕೆ ಬೇಗ ಲಭ್ಯವಾಗಲಿದೆ ಎಂಬುದೇ ಈ ಭಾಗದವರ ಕಳಕಳಿಯಾಗಿದೆ. ಈ ನ್ಯೂಸ್ ಟಿವಿ ಬ್ಯೂರೋ, ಚಿಕ್ಕಬಳ್ಳಾಪುರ. ಪುರಾತನ ದೇವಾಲಯಗಳನ್ನು ಜೀರ್ಣೋದ್ಧಾರ ಮಾಡಬೇಕಾದ ಧಾರ್ಮಿಕ ದತ್ತಿ ಇಲಾಖೆಯ ನಿರ್ಲಕ್ಷ್ಯದಿಂದಾಗಿ ಅಪರೂಪದ ಪುರಾತನ ದೇವಾಲಯವೊಂದು ಅವನತಿ ಅಂಚಿಗೆ ತಲುಪಿರುವುದಲ್ಲದೆ ಅನೈತಿಕ ಚಟುವಟಿಕೆಗಳ ತಾಣವಾಗಿದೆ. ಎಲ್ಲಿ ಅಂತೀರಾ? ಈ ವರದಿ ನೋಡಿ. ಧಾರ್ಮಿಕ ದತ್ತಿ ಇಲಾಖೆಯ ನಿರ್ಲಕ್ಷ್ಯದಿಂದ ಕೋಲಾರ ನಗರದಲ್ಲಿನ ಸುಮಾರು 200 ವರ್ಷಗಳ ಇತಿಹಾಸವಿರುವ ಶ್ರೀ ಕೀಲುಕೋಟೆ ಆಂಜನೇಯ ಸ್ವಾಮಿ ದೇಗುಲ ಶಿಥಿಲಾವಸ್ಥೆಗೆ ತಲುಪಿದ್ದು, ಮುಜರಾಯಿ ಇಲಾಖೆಯ ನಿರ್ಲಕ್ಷ್ಯದಿಂದ ಈ ಪುರಾತನ ದೇವಾಲಯ ಸದ್ಯ ಕಣ್ಮರೆಯಾಗುವ ಹಂತಕ್ಕೆ ಬಂದು ನಿಂತಿದೆ. ಕೋಲಾರ ನಗರದ ಹೃದಯ ಭಾಗ ಹಾಗೂ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣಕ್ಕೆ ಹೊಂದಿಕೊಂಡಿರುವ ಈ ದೇಗುಲ ಅನೈತಿಕ ಚಟುವಟಿಕೆಗಳ ತಾಣವಾಗಿ ರೂಪುಗೊಂಡು ಪಾಳು ಬಿದ್ದಿದ್ದು, ಪುಂಡ ಪೋಖರಿಗಳ ತಾಣವಾಗಿ ಬದಲಾಗಿದೆ. ದೇಗುಲದ ರಕ್ಷಣೆಯ ಪ್ರಶ್ನೆಯ ಜೊತೆಗೆ ಅಪವಿತ್ರವಾಗಿ ರೂಪುಗೊಳ್ಳುತ್ತಿದೆ. ದೇವಾಲಯದ ಸುತ್ತ ಗಿಡಗಂಟೆಗಳು ಬೆಳೆದಿದ್ದು, ಗೋಡೆಗಳು ಪಾಳು ಬಿದ್ದಿವೆ. ದೇವರ ವಿಗ್ರಹಗಳು ಮಳೆಗಾಳಿಗೆ ಅನಾಥವಾಗಿವೆ. ದೇವಾಲಯದ ಹಿಂಭಾಗದ ಗೋಡೆ ಕುಸಿದ ಸ್ಥಿತಿಯಲ್ಲಿ ಕಾಣುತ್ತಿದ್ದು, ಪುರಾತನ ಇತಿಹಾಸವಿರುವ ದೇವಾಲಯ ಈ ಸ್ಥಿತಿಗೆ ತಲುಪಿರೋದು ದುಃಖದ ಸಂಗತಿ. ನೂರಾರು ಭಕ್ತರು ಬರ್ತಿದ್ದ ದೇವಾಲಯಕ್ಕೆ ಈ ದಿನ ಕುಡುಕರು, ಭಿಕ್ಷುಕರು ಅನೈತಿಕ ಚಟುವಟಿಕೆಗಳಿಗೆ ತಾಣವಾಗಿ ಪರಿವರ್ತನೆಗೊಂಡಿರುವುದು ಭಕ್ತರಿಗೆ ಅಳಲಾಗಿ ಪರಿಣಮಿಸಿದೆ. ದೇವಾಲಯಕ್ಕೆ ಮುಕ್ತಿ ಎಂದು ಅಂತ ಭಕ್ತರು ಕಾದು ನೋಡುತ್ತಿದ್ದಾರೆ. ಏನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಈ ಕೂಡಲೇ ದೇವಾಲಯವನ್ನ ಜೀರ್ಣೋದ್ಧಾರ ಮಾಡಿ ದೇಗುಲವನ್ನ ಸಂರಕ್ಷಿಸಬೇಕು ಅಂತ ಭಕ್ತಾದಿಗಳು ಒತ್ತಾಯಿಸುತ್ತಿದ್ದಾರೆ. ಕೋಲಾರ ನಗರದ ಕೀಲುಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಪುರಾತನ ಕಾಲದ್ದು, ಕಳೆದ 200 ವರ್ಷಗಳ ಹಿಂದೆ ಹಳೆಯ ದೇವಸ್ಥಾನ. ಕಳೆದ 10 ವರ್ಷಗಳ ಹಿಂದೆ ಜ್ಯೋತಿ ಬಿದ್ದಂತಹ ಈ ದೇವಸ್ಥಾನ ಇದುವರೆಗೂ ಸಹ ಮುಜರಾಯಿ ಇಲಾಖೆಯವರು ಗಮನಿಸಿಲ್ಲ. ಸಂಬಂಧಪಟ್ಟ ಅಧಿಕಾರಿಗಳು ಸಹ ಇದುವರೆಗೂ ಸಹ ಬಂದಿಲ್ಲ. ಯಥಾಸ್ಥಿತ ಧಾರ್ಮಿಕ ವಿಚಾರ ಬಂದಾಗ ಧಾರ್ಮಿಕ ದತ್ತಿಗೆ ಬರುವಂಥ ಈ ದೇವಸ್ಥಾನ ಇವತ್ತು ಪಾಳು ಬಿದ್ದಂಥ ಸ್ಥಿತಿಯಲ್ಲಿ ನಿಂತಿದೆ. ಇವತ್ತು ಭಕ್ತಾದಿಗಳೆಲ್ಲರೂ ಸಹ ಮೊದಲು ಭಕ್ತರು ಹೋಗಿ ಬರ್ತಿದ್ರು, ಆದರೆ ಇತ್ತೀಚಿನ ದಿನಗಳಲ್ಲಿ ಪಾಳು ಬಿದ್ದಂಥ ಸ್ಥಿತಿಯಲ್ಲಿ ಇವತ್ತು ನಮಗೆ ಎದುರಾಗಿ ನಿಂತಿದೆ. ಹಾಗಾಗಿ ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಈ ದೇವಸ್ಥಾನಕ್ಕೆ ಮೂಲಾಧಾರವಾಗಿ ಆಂಜನೇಯ ಸ್ವಾಮಿ ಬಹಳ ಇತಿಹಾಸ ಇರ್ತಕ್ಕಂಥ ಪುರಾತನ ದೇವಸ್ಥಾನ ಅದು ಮರುಸ್ಥಾಪನೆ ಆಗಬೇಕು, ಪುನಶ್ಚೇತನ ಆಗಬೇಕು ಹೇಳ್ತಾ ನಾವು ಈ ಒಂದು ಮನವಿಯನ್ನು ಸೂಚಿಸ್ತಾ ಇದ್ದೀವಿ.
ಸತೀಶ್, ಎ ನ್ಯೂಸ್ ಟಿವಿ, ಕೋಲಾರ. ತಾಲೂಕಿನ ರಸ್ತೆಗಳನ್ನು ಸಂಪೂರ್ಣ ಹಾಳು ಮಾಡುತ್ತಿರುವ ಅಕ್ರಮ ಗ್ರಾನೈಟ್ ಸಾಗಾಣಿಕೆಗೆ 1 ವಾರದೊಳಗೆ ಫುಲ್ ಸ್ಟಾಪ್ ಹಾಕಬೇಕು. ಇಲ್ಲದಿದ್ದರೆ ನೇರವಾಗಿ ನಾನೇ ರಸ್ತೆಗೆ ಇಳಿಯಬೇಕಾಗುತ್ತದೆ ಎಂದು ಗಣಿ ದಣಿಗಳು ಮತ್ತು ಅಧಿಕಾರಿಗಳಿಗೆ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಖಡಕ್ ಎಚ್ಚರಿಕೆಯನ್ನು ನೀಡಿದರು. ಬಾಗೇಪಲ್ಲಿ ಪಟ್ಟಣದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಗಣಿಗಾರಿಕೆಯನ್ನ ನಡೆಸುತ್ತಿರುವ ಮಾಲೀಕರು, ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ, ಸಾರಿಗೆ, ಪೊಲೀಸ್ ಮತ್ತು ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳೊಂದಿಗೆ ಏರ್ಪಡಿಸಿದ್ದ ಸಭೆಯಲ್ಲಿ ಶಾಸಕ ಸುಬ್ಬಾರೆಡ್ಡಿ ಮಾತನಾಡಿ, ಗಣಿ ಮಾಲೀಕರ ಸ್ವಾರ್ಥ ಮತ್ತು ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ತಾಲೂಕಿನ ರಸ್ತೆಗಳು ಸಂಪೂರ್ಣ ಹಾಳಾಗಿದ್ದು, ಕ್ಷೇತ್ರದ ಜನತೆ ಶಾಸಕನಾದ ನನಗೆ ಹಿಡಿ ಶಾಪ ಹಾಕ್ತಿದ್ದಾರೆ. ನಿಮ್ಮ ಸ್ವಾರ್ಥಕ್ಕಾಗಿ ಹಾಳಾಗಿರುವ ರಸ್ತೆಗಳಲ್ಲಿ ಸಂಚರಿಸಲು ಸಾಧ್ಯವಾಗದೆ ಪರದಾಡುತ್ತಿದ್ದಾರೆ. ಸಾಕಷ್ಟು ಸಲ ನಿಮಗೆ ಹೇಳಿದ್ದೇನೆ, ಎಚ್ಚರಿಕೆಯನ್ನು ನೀಡಿದ್ದೇನೆ. ಇನ್ನೂ ಸಹಿಸಲು ಸಾಧ್ಯವೇ ಇಲ್ಲ. ನೇರವಾಗಿ ನಾನೇ ಕಾರ್ಯಾಚರಣೆಗೆ ಇಳಿಯುತ್ತೇನೆ ಎಂದು ಗುಡುಗಿದ್ರು. ಈ ಕಲ್ಲು ಬಂದು 3 ಇದೆ, 1 ಐಡಲ್ ಆಗಿದೆ, 2 ವರ್ಕಿಂಗ್ ಇದೆ. ಕ್ರಷರ್ ಶೆಡ್ ಇದೆ, ಕ್ರಷರ್ ಶೆಡ್ ವರ್ಕಿಂಗ್ ಇದೆ. ನಾನು ಇವತ್ತು ತಿಳಿಸ್ತಾ ಇದ್ದೀನಿ, ನನಗಂತೂ ರಸ್ತೆಗಳು ಹಾಳಾಗಬಾರ್ದು. ಸರ್ಕಾರ ನಿಯಮ ಏನಿದೆ ಅದನ್ನು ಪಾಲಿಸೋಕ್ಕೆ ಅವಶ್ಯಕ ಕ್ರಮ ತಗೋಬೇಕು ಅಂತ ಸೂಚನೆ ನೀಡಿದ್ದೀನಿ. ಆ ಪ್ರಕಾರ ನಾವು ಕೆಲಸ ಮಾಡಿಸಲ್ಲ. ನಾನೇ ಹೇಳಿದ್ದೀನಿ, ಈ ಸಲ ಫೈನಲ್ ಇದು. ಇನ್ನು ಮೀಟಿಂಗ್ ಅಂತೂ ಇರಲ್ಲ, ಬೇರೆ ಥರ ಇರುತ್ತೆ ಮೀಟಿಂಗ್. ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಅವರ ಕಟ್ಟುನಿಟ್ಟಿನ ಸೂಚನೆ ಕಾರಣ ಕಂಗಾಲಾದ ಗಣಿ ಮಾಲೀಕರು ರಾಜ್ಯದಾದ್ಯಂತ ಇದೇ ಪರಿಸ್ಥಿತಿ ಇದೆ. ಎಲ್ಲ ಕಡೆಗಳಲ್ಲಿಯೂ ಹೆಚ್ಚಿನ ಭಾರದ ಗ್ರಾನೈಟ್ ದಿಮ್ಮೆಗಳನ್ನು ಸಾಗಿಸಲಾಗುತ್ತಿದೆ. ಇಲ್ಲಿಯೂ ನಮಗೆ ಅವಕಾಶ ನೀಡಿ ಎಂಬ ಮನವಿಗೆ ಉತ್ತರಿಸಿದ ಶಾಸಕ ಸುಬ್ಬಾರೆಡ್ಡಿ, ಮಿತಿ ಮೀರಿದ ಭಾರದ ಗ್ರಾನೈಟ್ ಸಾಗಾಣಿಕೆಯಿಂದ ಹಾಳಾಗಿರುವ ರಸ್ತೆಗಳನ್ನು ಮಾಡಲು 30 ರಿಂದ 50 ಕೋಟಿಗಳ ಅನುದಾನ ಬೇಕಾಗುತ್ತದೆ. ಇಷ್ಟು ಅನುದಾನವನ್ನು ಮಂಜೂರು ಮಾಡಿಸಿಕೊಂಡು ಗುಣಮಟ್ಟದ ಸಿಸಿ ರಸ್ತೆಗಳನ್ನು ಮಾಡಿ ಧಾರಾಳವಾಗಿ ಸಾಗಿಸಿಕೊಳ್ಳಿ. ರಸ್ತೆಗಳನ್ನು ಮಾಡದ ಹೊರತು ಅಧಿಕ ಭಾರದ ಲಾರಿಗಳ ಸಾಗಾಟ ಸಾಧ್ಯವಿಲ್ಲ. ನೀವು ಬೇಕಾದರೆ ನನ್ನ ವಿರುದ್ಧ ಮುಖ್ಯಮಂತ್ರಿಗಳಿಗೆ ದೂರು ಕೊಡಿ. ನಿಮ್ಮ ಶಾಸಕರು ನಮ್ಮ ಲಾರಿಗಳನ್ನು ಓಡಾಡಲು ಅವಕಾಶ ಕೊಡುತ್ತಿಲ್ಲ ಎಂದು ಚಾಡಿ ಹೇಳಿ ಎಂದು ಕಟ್ಟಿ ತುಂಡು ಮಾಡಿದಂತೆ ತಿಳಿಸಿದ್ರು. ಸಭೆಯಲ್ಲಿ ತಹಶೀಲ್ದಾರ್ ಮನೀಷಾ ಮಹೇಶ್ ಪತ್ರಿ, ಪೊಲೀಸ್ ಇನ್ಸ್ಪೆಕ್ಟರ್ ಪ್ರಶಾಂತ್ ವರ್ಣಿ, ಲೋಕೋಪಯೋಗಿ ಇಲಾಖೆ ಪ್ರದೀಪ್ ಸೇರಿದಂತೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು ಹಾಜರಿದ್ದರು. ಸುಬ್ಬು, ಇ ನ್ಯೂಸ್ ಟಿವಿ, ಬಾಗೇಪಲ್ಲಿ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ. ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ. ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ. ಈಗ ಒಂದು 4 ವರ್ಷದ ಕೆಳಗೆ ನನ್ನ ಗ್ಯಾಸ್ ಟ್ರಬಲ್ ಶುರು ಆಗಿತ್ತು. ಹೊಟ್ಟೆ ನೋವ, ಎದೆ ನೋವ, ಮಸಲ್ಸ್ ನೋವ, ತಿಳ್ಕೊಳಕ್ 10 ಪರೀಕ್ಷೆಗಳು. ಒಂದಿನ ಟಿವಿ ನೋಡ್ತಾ ಇದ್ದೆ. ಹೊಟ್ಟೆಗೆ ಬರ್ತಕ್ಕಂಥ 180 ಸಮಸ್ಯೆಗಳಿಗೂ ರಾಮಬಾಣವಾಗಿ ಅಮೃತ ಬಿಂದು ಇದೆ. ನಾನು ಅಮೃತ ಬಿಂದು ತಗೊಳಕ್ ಶುರು ಮಾಡಿದಾಗಿಂದ ಆರಾಮಾಗಿದ್ದೀನಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಬೆಸ್ಕಾಂ ಕಚೇರಿಗೆ ಆಧಾರ್ ಲಿಂಕ್ ಮಾಡುವ ಯೋಜನೆ ಹಿಂಪಡೆಯಬೇಕು. ಟಿಸಿ ಅಳವಡಿಕೆಗೆ ಕೇವಲ 25 ರಿಂದ 30 ಸಾವಿರ ರುಗಳನ್ನಷ್ಟೇ ಪಡೆಯಬೇಕು. 10 HP ವರೆಗೂ ಉಚಿತ ಅನ್ನೋದನ್ನ ತೆಗೆದು ರೈತರ ಪಂಪ್ ಸೆಟ್ ಎಂದು ನಮೂದಿಸಬೇಕು ಎಂದು ಒತ್ತಾಯಿಸಿ ಚಿಕ್ಕಬಳ್ಳಾಪುರ ಬೆಸ್ಕಾಂ ಎಇಇ ಕಚೇರಿಗೆ ರೈತರು ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದ್ರು. ಚಿಕ್ಕಬಳ್ಳಾಪುರ ಜಿಲ್ಲೆ ಸೇರಿದಂತೆ ರಾಜ್ಯದ ಎಲ್ಲ ರೈತರು ವಿದ್ಯುತ್ ಸಂಪರ್ಕಕ್ಕಾಗಿ ಆಧಾರ್ ಲಿಂಕ್ ಮಾಡುವುದನ್ನು ವಾಪಸ್ಸು ಪಡೆಯಬೇಕು. 10 HP ವರೆಗೂ ಉಚಿತ ವಿದ್ಯುತ್ ಅನ್ನೋದು ತೆಗೆದು ರೈತನ ಪಂಪ್ ಸೆಟ್ ಎಂದು ನಮೂದಿಸಿ ರೈತರು ಟಿಸಿ ಅಳವಡಿಸಿಕೊಳ್ಳಲು ವಸೂಲಿ ಮಾಡುತ್ತಿರುವ ಲಕ್ಷಾಂತರ ರುಗಳ ಬದಲಿಗೆ ಒಂದು ಟಿಸಿಗೆ 25 ರಿಂದ 30 ಸಾವಿರ ಮಾತ್ರ ನಿಗದಿಪಡಿಸಬೇಕೆಂದು ಒತ್ತಾಯಿಸಿ ಇಂದು ಕೋಡಿಹಳ್ಳಿ ಚಂದ್ರಶೇಖರ್ ಬಣದ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಕಾರ್ಯಕರ್ತರು ಚಿಕ್ಕಬಳ್ಳಾಪುರ ಬೆಸ್ಕಾಂ ಕಚೇರಿ ಮುತ್ತಿಗೆ ಹಾಕಿ ಪ್ರತಿಭಟಿಸಿದರು. ಕಚೇರಿ ಅಂಗಳದಲ್ಲಿ ಊಟ ತಯಾರಿಸಿ ಊಟ ಮಾಡಿದ್ರು. ಇಂದು ರಾಜ್ಯದ ಎಲ್ಲಾ ಬೆಸ್ಕಾಂ ಕಚೇರಿಗಳ ಮುಂದೆ ಪ್ರತಿಭಟನೆ ಹಮ್ಮಿಕೊಂಡಿತ್ತು. ಪ್ರತಿಭಟನೆ ವೇಳೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ರಾಜ್ಯ ಕಾರ್ಯಾಧ್ಯಕ್ಷ ಭಕ್ತರಹಳ್ಳಿ ಬೈರೇಗೌಡ, ರಾಜ್ಯ ಸರ್ಕಾರ ರೈತರಿಗೆ ಮಹಾ ಮೋಸ ಮಾಡುತ್ತಿದೆ.
ಗ್ಯಾರಂಟಿಗಳ ಭರಾಟೆಯಲ್ಲಿ ರೈತರಿಗೆ ಒದಗಿಸಬೇಕಾದ ಒಂದು ಟಿಸಿಗೆ 2 ರಿಂದ 3 ಲಕ್ಷ ಪಡೆಯುತ್ತಿದ್ದಾರೆ. ರೈತರ ಪಂಪ್ಸೆಟ್ಗಳಿಗೆ ಉಚಿತ ವಿದ್ಯುತ್ ನೀಡುವ ಬದಲು 10 HP ಎಂದು ನಿಗದಿಗೊಳಿಸಲಾಗಿದೆ. ಆಧಾರ್ ಲಿಂಕ್ ಮಾಡಿ ಒಂದು ಮನೆಗೆ ಒಂದೇ ಸಂಪರ್ಕ ಎಂದು ವಿದ್ಯುತ್ ಸರಬರಾಜಲ್ಲಿ ವಿಳಂಬ ಮಾಡಲು ಹೊರಟಿದೆ. ಇಂದು ರಾಜ್ಯದೆಲ್ಲೆಡೆ ಸಾಂಕೇತಿಕ ಪ್ರತಿಭಟನೆ ನಡೆದಿದೆ. ಸರ್ಕಾರ ಆದಷ್ಟು ಬೇಗ ಈ ಸಮಸ್ಯೆಗಳ ಪರಿಹರಿಸದಿದ್ದಲ್ಲಿ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿದರು. ಇವತ್ತು ಸರ್ಕಾರ ಸಂಪೂರ್ಣವಾಗಿ ಖಾಸಗೀಕರಣಕ್ಕೆ ಕಾಲಿಗೆ ಹೆಜ್ಜೆ ಇಟ್ಟಿದೆ. ಕಾಲಿಗೆ ಗೆಜ್ಜೆ ಕಟ್ಕೊಂಡು ಹೆಜ್ಜೆ ಇಡ್ತಾ ಇದೆ. ರೈತನಿಗೆ ವಿದ್ಯುತ್ ಕೊಡದೆ ಇವತ್ತು ಸೋಲಾರ್ ದೀಪ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿದೆ. ನಾವು ಸ್ವಾಗತಿಸ್ತೇವೆ, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಸಂಪೂರ್ಣವಾಗಿ ರೈತನ ಇವತ್ತು ಖಾಸಗೀಕರಣದತ್ತ ನೀವು ಹೊಟ್ಟಿದ್ದೀರಿ. ಇವತ್ತು 10 HP ಒಳಗಡೆ ಏನಿವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಜೊತೆಯಲ್ಲಿ ಕುಸುಂಬಿ ಯೋಜನೆಯನ್ನು ನೀವು ತಂದಿದ್ದೀರಿ. ಇವತ್ತು 10 HP ಒಳಗಡೆ ಮೋಟ್ರ್ ನೀವು ಆನ್ ಆಗ್ತದೆ. 25 ಎಲ್ಲ HP ನೋಡಿಸಿದೆಯಣ್ಣ, 30 HP ನೋಡಿಸಿದೆಯಣ್ಣ. ಅಂದರೆ ಉದ್ದೇಶ ಖಾಸಗೀಕರಣದತ್ತ ವಾಲುವಕ್ಕೆ ನೀವು ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ. ಸಂಪೂರ್ಣವಾಗಿ ಖಾಸಗೀಕರಣ ಮಾಡಿದಿರಿ. ಸಿದ್ದರಾಮಯ್ಯನಿಗೆ ಎಚ್ಚರಿಕೆಯನ್ನು ಹೇಳ್ತೇವೆ. ಏನು 2001ರಲ್ಲಿ ಇದೇ ರೀತಿ SM ಕೃಷ್ಣ ಅವರು ವಿದ್ಯುತ್ ಇಲಾಖೆ ಇದ್ದಂಥ ಸಂದರ್ಭದಲ್ಲಿ ಖಾಸಗೀಕರಣ ಮಾಡಲಿಕ್ಕೆ ಒಟ್ಟಂಥದ್ದು. ಟ್ರಾನ್ಸ್ಫಾರ್ಮನ್ನು ಆಗ್ತೀವಿ ಅಂತ ಸಂದರ್ಭದಲ್ಲಿ ಇಡೀ ರಾಜ್ಯಾದ್ಯಂತ ಟ್ರಾನ್ಸ್ಫಾರ್ಮರ್ಗಳನ್ನು ತಲೆ ಮೇಲೆ ಇಟ್ಕೊಂಡು ನಮ್ಮ ಮಾರೇಮನ್ಗ ಸಪ್ಲಮನ್ಗ ಹೊಡಿತೀವಿ ಗುಂಡು ಅಂತೇಳಿ ಆ ರೀತಿ ಹೊಡೆದ್ವಿ, ವಾಪಸ್ ಹೋಯಿತು. ಆವತ್ತು ನೀವು ಬೆಸ್ಕಾಮ್ನ ಸಸ್ಕಾಮ್ ಸುಸ್ಕಾಮ್ ಅಂತೇಳಿ 5 ವಿಭಾಗ ಮಾಡಿದಿರಿ, ಡಿವೈಡ್ ರೂಲ್ ಮಾಡಿದ್ರಿ. ಇವತ್ತು ನೀವು ಸಂಪೂರ್ಣವಾಗಿ ಖಾಸಗೀಕರಣದ ಹೆಜ್ಜೆ ಹೋಗ್ತಾ ಇದ್ರಲ್ಲ, ನಾಚಿಗೇಡು ಸರ್ಕಾರ ನಿಮ್ಮದು. ಈ ವೇಳೆ ಜಿಲ್ಲಾಧ್ಯಕ್ಷ ರಾಮು, ತಾಲೂಕು ಅಧ್ಯಕ್ಷ ರಾಮಂಜನಪ್ಪ, ಕಾರ್ಯಾಧ್ಯಕ್ಷ ಗೋಪಾಲ್, ಉಮಾದೇವಿ ಇತರರು ಹಾಜರಿದ್ದರು. KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ವಿಚಾರ ಕಾಂಗ್ರೆಸ್ ಬಿಜೆಪಿ ಮುಖಂಡರ ವಾಕ್ಸಮರಕ್ಕೆ ಕಾರಣವಾಗಿದೆ. ನಗರಸಭೆ ಸದಸ್ಯರ ಹೈಜಾಕ್ ನಡೆಯುತ್ತಿದೆ, ಟೂರು ಭಾಗ್ಯ ಕಲ್ಪಿಸಲಾಗಿದೆ, ಜೊತೆಗೆ ಕುದುರೆ ವ್ಯಾಪಾರವೂ ಪ್ರಾರಂಭವಾಗಿದೆ. ಇದೀಗ ನಗರಸಭೆ ಸದಸ್ಯರ ವೋಟರ್ ಲಿಸ್ಟ್ಗೆ ಹೆಚ್ಚುವರಿ MLCಗಳ ಸೇರ್ಪಡೆ ವಿಚಾರ ಜಟಾಪಟಿಗೆ ಕಾರಣವಾಗಿದೆ. ಸದಸ್ಯರಾಗಿರ್ತಕ್ಕಂತಹ ಕಿಸಾನ್ ಕೃಷ್ಣಪ್ಪರವರು ನಮ್ಮ ಭಾರತೀಯ ಜನತಾ ಪಕ್ಷದ ಹೌದು, 1.5 ವರ್ಷಗಳ ಕಾಲ ಖಾಲಿ ಬಿದ್ದಿದ್ದ ನಗರಸಭೆಗೆ ಈಗ ಅಧ್ಯಕ್ಷ ಉಪಾಧ್ಯಕ್ಷ ಆಯ್ಕೆ ಭಾಗ್ಯ ಕೂಡಿ ಬಂದಿದೆ. ಆದರೆ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ನಮಗೆ ಸಿಗಬೇಕು ಅನ್ನೋ ಪ್ರತಿಷ್ಠೆ ಸಂಸದ ಮತ್ತು ಶಾಸಕರ ಮಧ್ಯೆ ಜಟಾಪಟಿಗೆ ಕಾರಣವಾಗಿದ್ದು, ಇಬ್ಬರು ನಾವೇ ಗೆಲ್ಲೋದು ಅಂತ ಹೇಳ್ತಿದ್ದಾರೆ. ಶತಾಯ ಗತಾಯ ಅಧಿಕಾರ ನಮಗೆ ಬೇಕು ಅನ್ನೋ ಹಠಕ್ಕೆ ಬಿದ್ದಿರುವ ಆಡಳಿತ ಪಕ್ಷಕ್ಕೆ ಈಗ 12 ಸದಸ್ಯರು ಮಾತ್ರವೇ ಉಳಿದುಕೊಂಡಿದ್ದು, ಅವರ ಜೊತೆಗೆ ಹೆಚ್ಚುವರಿ 5 MLCಗಳನ್ನು ಸೇರಿಸುವ ಹುನ್ನಾರ ನಡೆದಿದೆ. ಅದಕ್ಕೆ ಕೆಂಡಾಮಂಡಲವಾಗಿರುವ ಬಿಜೆಪಿ ಡಾಕ್ಟರ್ ಕೆ ಸುಧಾಕರ್ ಬಣ ವೋಟರ್ ಲಿಸ್ಟ್ಗೆ ಹೆಸರು ಸೇರಿಸಿದ BLOಗಳ ಮೇಲೆ ತಮ್ಮ ಪ್ರತಾಪ ತೋರ್ತಿದ್ದಾರೆ. ಈ ಸಂಬಂಧ ಇಂದು ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿದ KV ನವೀನ್ ಕಿರಣ್ ಮತ್ತು KV ನಾಗರಾಜ್, ಪಟ್ಟಿಗೆ ಹೆಸರು ಸೇರಿಸಿದವರ ವಿರುದ್ಧ ಕ್ರಿಮಿನಲ್ ಕೇಸು ಹಾಕುತ್ತೇವೆ, ಅವರ ಕೆಲಸವನ್ನೇ ವಜಾ ಮಾಡಿಸುತ್ತೇವೆ. ಇದಕ್ಕೆ ಸಂಬಂಧಿಸಿದವರು ತಹಶೀಲ್ದಾರ್ ಆಗಲಿ, AC ಆಗಲಿ, DC ಆಗಲಿ ಯಾರನ್ನೂ ಬಿಡೋದಿಲ್ಲ, ಸುಪ್ರೀಂ ಕೋರ್ಟ್ ವರೆಗೂ ಹೋದ್ರೂ ಸುಮ್ಮನಿರಲ್ಲ ಎಂದು ಗುಡುಗಿದ್ರು. ಅವರನ್ನು ಮತದಾರ ಪಟ್ಟಿಯಲ್ಲಿ ಸೇರಿಸ್ತೀರಿ ಅಂತ, ಅದಕ್ಕೆ ನಾವು ಪೂರ್ಣವಾಗಿ ಕಾನೂನು ಕ್ರಮ ತಗೊಂಡು ಮುಂದೆ ದಯವಿಟ್ಟು ಇದ್ರ ಬಗ್ಗೆ ತಾವ್ಯಾರು ಕೈ ಹಾಕಬಾರ್ದು ಅಂತೇಳಿ ನಾವೇನು ಮನವಿಯನ್ನು ಮಾಡಿ ಬಂದಿದ್ವಿ. ಅದನ್ನು ಧಿಕ್ಕರಿಸಿ ಇವತ್ತು ಇಬ್ಬರನ್ನು ಈಗಾಗಲೇ ಅಧಿಕೃತವಾಗಿ ನವೀನ್ ಕಿರಣರು ಆ ಮತದಾರ ಪಟ್ಟಿಯಲ್ಲಿರ್ತಕ್ಕಂಥ ಎಲ್ಲ ಯಾರ್ಯಾರು ಸೇರಿಸಿದ್ದಾರೆ ಅನ್ನೋದ್ರ ಬಗ್ಗೆ ಮಾತಾಡಿದರು. ಈಗ ಅನಿಲ್ ಕುಮಾರ್ ಅವರು ಕೋಲಾರದ ವಾಸ, ಮಾನ್ಯ ಸೀತಾರಾಮ್ರವರು ತಮಗೆಲ್ಲ ಗೊತ್ತಿದೆ, ಅರಮನೆಯಂತಹ ಮನೆಯಲ್ಲಿ ಬೆಂಗಳೂರಲ್ಲಿ ವಾಸ ಇರ್ತಕ್ಕಂಥದ್ದು, ಚಿಕ್ಕಬಳ್ಳಾಪುರದ ಯಾವುದೋ ಸಣ್ಣ ಮನೆಯಲ್ಲಿ ಇದ್ದು ವಾಸ ಮಾಡಿ ನಾನು ಮತದಾರ ಪಟ್ಟಿಯಲ್ಲಿ ಸೇರಿಸಿದ್ದೀನಿ ಅಂದರೆ ಯಾರು ನಂಬಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಮುಂದೆ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಇವತ್ತು ನಮ್ಮ ಮುಖಂಡರುಗಳೆಲ್ಲ ಸೇರಿದ್ದೇವೆ. ಯಾರು BLOಗಳು ಅನಧಿಕೃತವಾಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಇಲ್ಲಿರ್ತಕ್ಕಂಥ ಶಾಸಕರ ಒತ್ತಡಕ್ಕೆ ಮಣಿದು ಏನಿವತ್ತು ಈ ಉಸ್ತುವಾರಿ ಈ ಒಂದು ಮತದಾರ ಪಟ್ಟಿಯಲ್ಲಿ ಮತದಾರರನ್ನಾಗಿ ಮಾಡಿದ್ದಾರೆ, ಖಂಡಿತ ಅವರಿಗೆ ಮುಂದಿನ ದಿನಗಳಲ್ಲಿ ತೊಂದರೆ ಆಗುತ್ತೆ. ಚುನಾವಣೆಯಲ್ಲಿ ಮತದಾರರಾಗಿ ಅವರನ್ನು ಸೇರಿಸ್ತಕ್ಕಂತಹ ಒಂದು ಕಾನೂನು ಬಾಹಿರವಾದಂತಹ ಕೆಲಸ ಆಗ್ತಾ ಇದೆ ಅಂತಕ್ಕಂಥ ಒಂದು ಗುಮಾನಿ ನಮಗೆ ಇತ್ತು. ಇದನ್ನ ಅವಕಾಶ ಕೊಡಬಾರದು ಅಂತ ಹೇಳಿ ನಾವು
ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ. ಚಿಕ್ಕಬಳ್ಳಾಪುರ ನಗರಸಭೆಯ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆ ದಿನಾಂಕ ನಿಗದಿಗೊಳಿಸುವ ಮುನ್ನ ದಿನವೇ ನಾವು ಡಿಸಿಗೆ ಮನವಿ ಮಾಡಿ ಬೇರೆ ಊರಿನಲ್ಲಿ ವಾಸವಿರುವವರಿಗೆ ಇಲ್ಲಿ ಮತದಾನಕ್ಕೆ ಅವಕಾಶ ಕೊಡಬಾರದು ಎಂದು ಮನವಿ ಮಾಡಿದ್ರು. ಅಧಿಕಾರಿಗಳು ತಮ್ಮ ದರ್ಪ ತೋರಿದ್ದಾರೆ ಎಂದು ಗುಡುಗಿದ್ರು. ಈ ವೇಳೆ ನಗರಸಭಾ ಮಾಜಿ ಅಧ್ಯಕ್ಷ ಆನಂದ ಬಾಬುರೆಡ್ಡಿ, ಮಂಜುನಾಥ್, ಮುನಿಕೃಷ್ಣಪ್ಪ, ಮಿತ್ರ ಪಕ್ಷ ಜೆಡಿಎಸ್ನ ಕಿಸಾನ್ ಕೃಷ್ಣಪ್ಪ, ಮರಳುಕುಂಟೆ ಕೃಷ್ಣಮೂರ್ತಿ, ಅನು ಆನಂದ್, ಜೆಸಿಬಿ ಮಂಜು, ಲೀಲಾವತಿ ಶ್ರೀನಿವಾಸ್ ಇತರರು ಹಾಜರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು, ಆತ್ಮೀಯ ಸ್ನೇಹಿತರು ಆಗಿರತಕ್ಕಂತಹ ಕೃಷ್ಣಮೂರ್ತಿರವರು. ಶಿಡ್ಲಘಟ್ಟ ನಗರದಲ್ಲಿನ ವಾರದ ಸಂತೆಯಲ್ಲಿನ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ಮಧ್ಯಾಹ್ನದ ಒಂದೊತ್ತಿನ ಊಟ, ಬಾಳೆಹಣ್ಣು, ಸಿಹಿ ಕುಡಿಯುವ ನೀರನ್ನು ನೀಡುತ್ತಿದ್ದು ಇದು 3ನೇ ವಾರವಾಗಿದೆ ಎಂದು ಚಿಕ್ಕಬಳ್ಳಾಪುರ ವಲಯ ಲಯನ್ಸ್ ಕ್ಲಬ್ನ ಅಧ್ಯಕ್ಷ ಅಜಯ್ ಕೀರ್ತಿ ತಿಳಿಸಿದರು. ಶಿಡ್ಲಘಟ್ಟ ನಗರದಲ್ಲಿ ನಡೆಯುವ ವಾರದ ಸಂತೆಯಲ್ಲಿನ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ಮಧ್ಯಾಹ್ನದ ಊಟದ ಪೊಟ್ಟಣ, ಬಾಳೆಹಣ್ಣು, ಸಿಹಿ ಹಾಗೂ ಕುಡಿಯುವ ನೀರನ್ನು ಶಿಡ್ಲಘಟ್ಟ ಹಾಗೂ ಚಿಕ್ಕಬಳ್ಳಾಪುರ ಲಯನ್ಸ್ ಕ್ಲಬ್ನಿಂದ ವಿತರಿಸಲಾಯಿತು. ಈ ವೇಳೆ ಮಾತನಾಡಿದ ಚಿಕ್ಕಬಳ್ಳಾಪುರ ವಲಯ ಲಯನ್ಸ್ ಕ್ಲಬ್ನ ಅಧ್ಯಕ್ಷ ಅಜಯ್ ಕೀರ್ತಿ, ಸಾಕಷ್ಟು ಮಂದಿ ವ್ಯಾಪಾರಿಗಳು ಬೆಳಗ್ಗೆ ತಿಂಡಿ ತಿಂದು ಮನೆ ಬಿಟ್ಟರೆ ಸಂಜೆ ಮನೆಗೆ ವಾಪಸ್ ಹೋಗೋವರೆಗೂ ಅವರು ಊಟ ತಿನ್ನೋದಿಲ್ಲ. ಊಟಕ್ಕೆ ನೀಡುವ 20-30 ರೂಪಾಯಿ ಇದ್ರೆ ಇನ್ನೇನಕ್ಕಾದರೂ ಆಗುತ್ತೆ ಅನ್ನೋ ಭಾವನೆ ಅವರದ್ದು. ಹಾಗಾಗಿ ಬಹಳಷ್ಟು ಮಂದಿ ಮಧ್ಯಾಹ್ನ ಊಟ ಮಾಡದೆ ಹಸಿದ ಹೊಟ್ಟೆಯಲ್ಲೇ ಇರೋದನ್ನು ಗಮನಿಸಿ ಅಂಥವರಿಗೆ ಊಟವನ್ನು ನೀಡುವ ಕೆಲಸವನ್ನು ನಮ್ಮ ಲಯನ್ಸ್ ಕ್ಲಬ್ನಿಂದ ಮಾಡ್ತಾ ಇದ್ದು ಇದು 3ನೇ ವಾರವಾಗಿದ್ದು ಈ ಹಸಿವು ನೀಗಿಸುವ ಕಾರ್ಯವನ್ನು ಬಿಡದೆ ಮುಂದುವರಿಸಲಾಗುವುದು ಅಂತ ಹೇಳಿದ್ರು. ಕಾರಣ ನಮ್ಮ ಒಂದು ಹಸಿವು ನಿವಾರಣಾ ಕಾರ್ಯಕ್ರಮ ಪ್ರತಿ ವಾರ ನಮ್ಮ ಈ ಸಂತೆಯಲ್ಲಿ ಕಡು ಬಡವರಿಗೆ ಅಂದರೆ ಚಿಕ್ಕ ಸ್ಮಾಲ್ ವೆಂಡರ್ಸ್ ಇರ್ತಾರೆ, ವ್ಯಾಪಾರಸ್ಥರು, ಸಣ್ಣ ವ್ಯಾಪಾರಸ್ಥರು, 100, 200, 300 ರೂಪಾಯಿ ಬಿಸ್ನೆಸ್ ಮಾಡೋವಂಥ ಒಂದು ವ್ಯಾಪಾರಸ್ಥರು. ಇವರು ಬೆಳಗ್ಗೆ ತಿಂದು ಬಂದಿರ್ತಾರೆ, ಮತ್ತು ರಾತ್ರಿಗೆ ಹೋಗಿ ಊಟ ಮಾಡೋವಂಥ ವ್ಯವಸ್ಥೆ ಇರುತ್ತೆ. ಮಧ್ಯಾಹ್ನ ಅವ್ರು ಯಾವತ್ತೂ ಊಟ ಮಾಡಲ್ಲ, ಯಾಕೆಂದರೆ ಅದೊಂದು ಬಡ್ಜೆಟ್ ಫ್ಯಾಕ್ಟರ್ ಇರುತ್ತೆ ಅವರಿಗೆ. ಹಾಗಾಗಿ ಅಂತಹ ಒಂದು ಸಣ್ಣ ವ್ಯಾಪಾರಿಗಳನ್ನೆಲ್ಲ ನಾವು ಗುರುತಿಸಿ ಪ್ರತಿ ವಾರ ನಾವು ಅವರಿಗೆ ಮಧ್ಯಾಹ್ನ ಊಟಗಳನ್ನು ಕೊಡುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತೀವಿ. ಇದೇ ಒಂದು ನಿಟ್ಟಿನಲ್ಲಿ ಇವತ್ತಿನ ದಿನ 100ನೇ ಕಾರ್ಯಕ್ರಮ, ಈ ಒಂದು 100ನೇ ವಾರ ನಡೀತಾ ಇದೆ. ಇದು ಈ ವೇಳೆ ಲಯನ್ ಕ್ಲಬ್ ಶಿಡ್ಲಘಟ್ಟ ಅಧ್ಯಕ್ಷ ಫುಡ್ ಮನೋಹರ್, ಕಾರ್ಯದರ್ಶಿ ನಾರಾಯಣಸ್ವಾಮಿ, ಉಪಾಧ್ಯಕ್ಷ ವಿಜಯ್ ಕುಮಾರ್, ಖಜಾಂಚಿ ಮಹಮ್ಮದ್ ಅಮನುಲ್ಲಾ, ಮಂಜುನಾಥ್, ಜಿಲ್ಲಾಧ್ಯಕ್ಷ ಚಂದ್ರಪ್ಪ ಇನ್ನಿತರರು ಭಾಗವಹಿಸಿದ್ರು. ವೀರಾಪುರ ಮಂಜುನಾಥ್, ಈ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ಚಿಕ್ಕಬಳ್ಳಾಪುರ ತಾಲೂಕಿನ ಆಕಲ ತಿಮ್ಮನಹಳ್ಳಿ ಗ್ರಾಮದಲ್ಲಿ ನಡೆದಿದ್ದ ಅಪರಾಧ ಪ್ರಕರಣವೊಂದರಲ್ಲಿ ಭಾಗಿಯಾಗಿದ್ದ ಅಂತಾರಾಜ್ಯ ಸುಲಿಗೆಕೋರರನ್ನ ಪತ್ತೆ ಹಚ್ಚುವಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸರು ಯಶಸ್ವಿಯಾಗಿದ್ದು ಬಂಧಿತರಿಂದ 8,000 ನಗದು ಹಣ, ಒಂದು ಪಲ್ಸರ್ ಬೈಕ್ ವಶಪಡಿಸಿಕೊಂಡು ಕಾನೂನು ಕ್ರಮವನ್ನು ಕೈಗೊಂಡಿದ್ದಾರೆ. ಅಂತಾರಾಜ್ಯ 3 ಸುಲಿಗೆಕೋರರ ಬಂಧನ. ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸರ ಯಶಸ್ವಿ ಕಾರ್ಯಾಚರಣೆ. ಚಿಕ್ಕಬಳ್ಳಾಪುರ ಜಿಲ್ಲಾ ಗ್ರಾಮಾಂತರ ಪೊಲೀಸರು 3 ಅಂತಾರಾಜ್ಯ ಕಳ್ಳರನ್ನ ಬಂಧಿಸಿದ್ದಾರೆ. ಆಗಸ್ಟ್ 21ರಂದು ಸಂಜೆ ಶ್ರೀ ಮಂಜುನಾಥ ಫೈನಾನ್ಸ್ ವತಿಯಿಂದ ಹಣವನ್ನು ಕಲೆಕ್ಷನ್ ಮಾಡಲು ಪಳನಿ ಹಾಗೂ ಮಲ್ಲೇಶ್ ಅನ್ನೋರು ತಮ್ಮ ದ್ವಿಚಕ್ರ ವಾಹನದಲ್ಲಿ ಬಾಗೇಪಲ್ಲಿ ಕಡೆಗೆ ತೆರಳಿ ಕ್ಯಾಶ್ ಕಲೆಕ್ಷನ್ ಮಾಡಿಕೊಂಡು ಚಿಕ್ಕಬಳ್ಳಾಪುರ ತಾಲೂಕು ಆಕಲತಿಮ್ಮನಹಳ್ಳಿ ಗ್ರಾಮದಲ್ಲಿ ಹಣ ಸಂಗ್ರಹಿಸಿ ತಮ್ಮ ದ್ವಿಚಕ್ರ ವಾಹನದಲ್ಲಿ ಗುಂಡ್ಲಗುರ್ಕಿ ಗ್ರಾಮದ ಕಡೆಗೆ ಹೋಗ್ತಿದ್ದ ವೇಳೆ 3 ದುಷ್ಕರ್ಮಿಗಳು ಪಲ್ಸರ್ ಬೈಕ್ನಲ್ಲಿ ಬಂದು ಪಳನಿ ಮತ್ತು ಮಲ್ಲೇಶ್ವರ ದ್ವಿಚಕ್ರ ವಾಹನವನ್ನು ಅಡ್ಡಗಟ್ಟಿ ಚಾಕು ತೋರಿಸಿ ಬೆದರಿಸಿ 19,000 ರೂಪಾಯಿ ಕಿತ್ಕೊಂಡು ಪರಾರಿಯಾಗಿದ್ದಾರೆ. ಅವರು ಫ್ರೆಂಡ್ಸ್ಗೆ ಕರೆದು ಈ ಥರ ಒಂದು ಕಾನ್ಸ್ಪಿರಸಿ ಟೈಪ್ ಮಾಡಿ ಈ ಥರ ನಮಗೆ ಸ್ಟೋರಿ ಕ್ರಿಯೇಟ್ ಮಾಡಿದ್ದಾರೆ. ಆಮೇಲೆ ಪೊಲೀಸ್ಗೆ ಈ ಥರ ಸುಳ್ಳು ಪ್ರಕರಣ ರಿಜಿಸ್ಟರ್ ಮಾಡೋಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದೀರಾ ಕಿ ರಾಬರಿ ಆಗಿದೆ. ಸೊ ನಮ್ಮ ಸ್ಪೆಷಲ್ ಟೀಮ್ ಲೆಡ್ ಬೈ ಚಿಕ್ಕಬಳ್ಳಾಪುರ DSP ಮತ್ತು ಚಿಕ್ಕಬಳ್ಳಾಪುರ CPI ನೇತೃತ್ವದಲ್ಲಿ ಇದನ್ನು ಸಾಲ್ವ್ ಮಾಡಿದ್ದಾರೆ ಕ್ರೈಮ್ಗೆ. ಆ ಟೈಮ್ಗೆ ನಮಗೆ ಟೋಟಲ್ 4 ಜನ ಆರೋಪಿ ಸಿಕ್ಕಿದೆ. ಸೊ ಫಸ್ಟ್ ಆರೋಪಿ ಕಂಪ್ಲೇಂಟ್ ಯಾರು ಇದೆ ಅವ್ರಿಗೆ ನಾವು ಆರೋಪಿ ಮಾಡಿದ್ದೀವಿ. ಅಂದರೆ ಅವರದು ಎಲ್ಲ ಪ್ಲ್ಯಾನ್ ಇದೆ, ಅವರು ಈ ಥರ ಎಲ್ಲ ಕಾನ್ಸ್ಪಿರಸಿ ಮಾಡಿದ್ದಾರೆ. ಬೇರೆ ನಾವು ಟೋಟಲ್ 4 ಜನಗೆ ಅರೆಸ್ಟ್ ಮಾಡಿದ್ದೀವಿ, ಎಲ್ಲರೂ ಕೊಪ್ಪಂದವರು. ಅವರಿಂದ ನಾವು ಒಂದು ಬೈಕ್ ಮತ್ತು ಕ್ಯಾಶ್ದು ಕೂಡ ರಿಕವರಿ ಮಾಡಿದ್ದೀವಿ. ಇನ್ನು ಘಟನೆಗೆ ಸಂಬಂಧಿಸಿದಂತೆ ದೂರುದಾರ ಪಳನಿ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದು ಅದರಂತೆ ಪ್ರಕರಣವನ್ನು ಕೈಗೆತ್ತಿಕೊಂಡ ಪೊಲೀಸರು ಆರೋಪಿಗಳಿಗಾಗಿ ಬಲೆ ಬೀಸಿ 3 ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ.
ಇನ್ನು ಪ್ರಕರಣದ ತನಿಖೆಯನ್ನು ಚಿಕ್ಕಬಳ್ಳಾಪುರ ಎಸ್ಪಿ ಕುಶಾಲ್ ಚೌಕ್ಸಿ ಹಾಗೂ ಎಎಸ್ಪಿ ರಾಜಾ ಇಮಾಮ್ ಖಾಸಿಂ ಮಾರ್ಗದರ್ಶನದಲ್ಲಿ ತನಿಖಾಧಿಕಾರಿ ಶ್ರೀ ಮಂಜುನಾಥ್, ಸಿಪಿಐ ನೇತೃತ್ವದಲ್ಲಿ ವಿಶೇಷ ತನಿಖಾ ತಂಡವನ್ನು ರಚಿಸಲಾಯಿತು. ಈ ತಂಡದಲ್ಲಿ ನಂದಿಗಿರಿಧಾಮ ಠಾಣೆಯ ಪಿಎಸ್ಐ ಶ್ರೀ ಮನೋಹರ್, ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣೆಯ ಪಿಎಸ್ಐ ಶ್ರೀಮತಿ ಗುಣವತಿ ಮತ್ತು ಇತರ ಪೊಲೀಸರು ಸೇರಿದಂತೆ ತಾಂತ್ರಿಕ ಸಿಬ್ಬಂದಿ ರವೀಂದ್ರ ಕುಮಾರ್ ಮತ್ತು ಮುನಿಕೃಷ್ಣ ಸೇರಿದಂತೆ ಹಲವು ಅಧಿಕಾರಿಗಳು ಭಾಗವಹಿಸಿದ್ರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದಿಂದ ಹಿಂದುಳಿದ ವರ್ಗಗಳಿಗೆ ಅನೇಕ ಸೌಲಭ್ಯಗಳನ್ನು ನೀಡಲಾಗುತ್ತಿದೆ. ಮಹಿಳೆಯರು ಸರ್ಕಾರದ ಸೌಲಭ್ಯಗಳನ್ನು ಸದುಪಯೋಗ ಪಡಿಸಿಕೊಳ್ಳುವಂತೆ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಕರೆ ನೀಡಿದರು. ಬಾಗೇಪಲ್ಲಿ ಪಟ್ಟಣದ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಬುಧವಾರ 2023-24ನೇ ಸಾಲಿನ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದ ವತಿಯಿಂದ ಅರ್ಹ ಮಹಿಳಾ ಫಲಾನುಭವಿಗಳಿಗೆ ಹೊಲಿಗೆ ಯಂತ್ರಗಳನ್ನು ವಿತರಿಸುವ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಈ ವೇಳೆ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಮಾತನಾಡಿ, ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದ ವತಿಯಿಂದ ಹಲವಾರು ಹಿಂದುಳಿದ ವರ್ಗಗಳಿಗೆ ಅನೇಕ ಸೌಲಭ್ಯಗಳನ್ನು ನೀಡಲಾಗುತ್ತಿದೆ. ಅದರಂತೆಯೇ ಮಹಿಳೆಯರು ಆರ್ಥಿಕ ಸ್ವಾವಲಂಬಿ ಜೀವನ ನಡೆಸಲು ಅನುಕೂಲವಾಗುವಂತೆ 36 ಮಂದಿ ಮಹಿಳಾ ಫಲಾನುಭವಿಗಳಿಗೆ ಹೊಲಿಗೆ ಯಂತ್ರಗಳನ್ನು ವಿತರಿಸಲಾಯಿತು. ಪ್ರತಿ ಹೊಲಿಗೆ ಯಂತ್ರವು ಸುಮಾರು 18,000 ಮೌಲ್ಯದ್ದಾಗಿದ್ದು ಮಹಿಳೆಯರು ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಮನೀಷಾ ಮಹೇಶ್ ಎಸ್ ಪತ್ರಿ, ತಾಲೂಕು ಪಂಚಾಯಿತಿ ಇಒ ರಮೇಶ್, ಸಾಕ್ಷರತಾ ಅಧಿಕಾರಿ ಶಿವಪ್ಪ, ಎಡಿಒ ಯಮನಪ್ಪ, ಜಿಲ್ಲಾ ವ್ಯವಸ್ಥಾಪಕ ಶಿವಾನಂದ ರೆಡ್ಡಿ ಮತ್ತಿತರರು ಹಾಜರಿದ್ದರು. ಸುಬ್ಬು, ಈ ನ್ಯೂಸ್ ಟಿವಿ, ಬಾಗೇಪಲ್ಲಿ. ಒಂದೇ ತಿಂಗಳಲ್ಲಿ ಗೌರಿ ಗಣೇಶ ಹಾಗೂ ಈದ್ ಮಿಲಾದ್ ಹಬ್ಬ ಬಂದಿದೆ. ಹಿಂದೂ ಮುಸ್ಲಿಮರಿಬ್ಬರು ಸೌಹಾರ್ದತೆಯಿಂದ ಹಬ್ಬ ಆಚರಣೆಗೆ ಸಹಕಾರ ನೀಡಬೇಕು. ಎಲ್ಲಿಯೂ ಶಾಂತಿಗೆ ಧಕ್ಕೆ ಬರಬಾರದು. ಗಣೇಶ ಪ್ರತಿಷ್ಠಾಪನೆ ವೇಳೆ ಪಾಲಿಸಬೇಕಾದ ನಿಯಮಗಳ ಪಟ್ಟಿಯನ್ನ ಬಿಡುಗಡೆ ಮಾಡಲಾಗಿದೆ. ಅದನ್ನ ಫಾಲೋ ಮಾಡಿ ಹಬ್ಬ ಆಚರಿಸಿ ಎಂದು ಎಸ್ಪಿ ಕುಶಾಲ್ ಚೌಕ್ಸಿ ಸಾರ್ವಜನಿಕರಿಗೆ ಮನವಿ ಮಾಡಿದ್ದಾರೆ. ಸೆಪ್ಟೆಂಬರ್ 7ರಂದು ಗೌರಿ ಗಣೇಶ ಹಾಗೂ ಸೆಪ್ಟೆಂಬರ್ 16ರಂದು ಈದ್ ಮಿಲಾದ್ ಹಬ್ಬ ಬರ್ತಿದೆ. ಈ ಹಿನ್ನೆಲೆಯಲ್ಲಿ ಅಲರ್ಟ್ ಆಗಿರುವ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ಬಹಳ ವರ್ಷಗಳ ನಂತರ ಜಿಲ್ಲಾ ಮಟ್ಟದಲ್ಲಿ ಎಸ್ಪಿ ಕುಶಾಲ್ ಚೌಕ್ಸೆ ಸಾರ್ವಜನಿಕರ ಸೌಹಾರ್ದತಾ ಸಭೆ ನಡೆಸಿದರು. ಚಿಕ್ಕಬಳ್ಳಾಪುರ ನಗರದ ಪೊಲೀಸ್ ಸಮುದಾಯ ಭವನದಲ್ಲಿ ಕರೆಸಿದ ಸಭೆಯಲ್ಲಿ ಎಎಸ್ಪಿ ರಾಜಾ ಇಬ್ರಾಹಿಂ ಖಾಸಿಂ, ಡಿವೈಎಸ್ಪಿ ಹಾಗೂ ವೃತ್ತ ನಿರೀಕ್ಷಕರ ಸಮ್ಮುಖದಲ್ಲಿ ಸಂಘ ಸಂಸ್ಥೆಗಳ ಮುಖಂಡರು, ಧಾರ್ಮಿಕ ಮುಖಂಡರು, ರಾಜಕಾರಣಿಗಳೊಂದಿಗೆ ಸೌಹಾರ್ದ ಸಭೆ ನಡೆಸಿದರು. ಈ ವೇಳೆ ಮಾತನಾಡಿದ ಎಸ್ಪಿ ಕುಶಾಲ್ ಚೌಕ್ಸೆ, ಒಂದೇ ವಾರದ ಅಂತರದಲ್ಲಿ ಹಿಂದೂ ಮುಸ್ಲಿಮರ ಹಬ್ಬಗಳು ಬರ್ತಿವೆ. ಎರಡೂ ಕೋಮಿನ ಜನರು ಸೌಹಾರ್ದತೆಯಿಂದ ಹಬ್ಬಗಳನ್ನು ಆಚರಿಸಲು ಸಹಕಾರ ನೀಡಬೇಕು. ಹಿಂದೂಗಳ ಹಬ್ಬಕ್ಕೆ ಮುಸ್ಲಿಮರು, ಮುಸ್ಲಿಮರ ಹಬ್ಬಕ್ಕೆ ಹಿಂದೂಗಳು ಶುಭ ಕೋರಿ ಸೌಹಾರ್ದತೆ ಮೆರೆಯಬೇಕು. ಗೌರಿ ಗಣೇಶ ವೇಳೆ ಯುವಕರು ರಸ್ತೆ ಗಲ್ಲಿಗಳಲ್ಲಿ ಅಡ್ಡಗಟ್ಟಿ ಸಾರ್ವಜನಿಕರಿಗೆ ತೊಂದರೆ ಕೊಡುವುದು ಮಾಡಬಾರದು ಎಂದು ಸೂಚಿಸಿದರು. ಲೆವೆಲಲ್ಲಿ ಒಂದು ಪೀಸ್ ಕಮಿಟಿ ಮೀಟಿಂಗ್ ಮಾಡಿದ್ದೀವಿ. ಗಣೇಶ ಹಬ್ಬ ಮತ್ತು ಈದ್ ಮಿಲಾದ್ ಹಬ್ಬ ಬರ್ತಾ ಇದೆ. ಆ ವಿಚಾರ ಬಗ್ಗೆ ಡಿಸ್ಟ್ರಿಕ್ಟ್ ಮೀಟಿಂಗ್ ಮಾಡಿದ್ದೀವಿ. ಸೊ ಎಲ್ಲ ಡಿಪಾರ್ಟ್ಮೆಂಟ್ಸ್ಗೆ ಸೇರಿ ಯಾರು ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ಸ್ ಇದೆ ಅವ್ರಿಗೆ ಎಲ್ಲರಿಗೆ ಕರೆದು ನಾವು ಜೊತೆಗೆ ಒಂದು ಕಂಬೈನ್ಡ್ ಮೀಟಿಂಗ್ ಮಾಡಿದ್ದೀವಿ. ಸೊ ನಮ್ಮಿಂದ ಎಲ್ಲ ಇನ್ಸ್ಟ್ರಕ್ಷನ್ಸ್ ವಗೇರಾ ಕೂಡ ಶೇರ್ ಮಾಡಿದ್ದೀವಿ ಆರ್ಗನೈಸಿಂಗ್ ಟೀಮ್ಸ್ ಜೊತೆಗೆ. ಮತ್ತು ಅದೇ ರಿಕ್ವೆಸ್ಟ್ ಇದೆ ಕಿ ತಮ್ಮ ಎಲ್ಲರದು ಸಹಕಾರದಿಂದ ಮತ್ತು ನಮ್ಮ ಪೊಲೀಸ್ ಇಲಾಖೆ ಜೊತೆಗೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಸಹಕಾರದಿಂದ ಇದು ಹಬ್ಬ ಇದೆ, ಅದನ್ನು ಶಾಂತಿಯುತವಾಗಿ ಆಚರಿಸಬೇಕು. ಮಾಲಿನ್ಯ ನಿಯಂತ್ರಣ ಮಂಡಳಿ ಜಿಲ್ಲಾಧಿಕಾರಿ ದೊಡ್ಡ ಶೆಣೈ ಮಾತನಾಡಿ, ಗಣೇಶ ಇಡುವ ಕಡೆ ಹೆಚ್ಚು ಗಲೀಜು ಮಾಡಬಾರದು. ಮಣ್ಣಿನಿಂದ ಮಾಡಿದ ಹಸಿರು ಗಣೇಶ ಮಾತ್ರ ಬಳಸಬೇಕು. ಪಿಒಪಿ ಗಣೇಶ ಬಳಸಬಾರದು. ರಾತ್ರಿ 10ರಿಂದ ಬೆಳಗ್ಗೆ 6 ಗಂಟೆವರೆಗೆ ಧ್ವನಿವರ್ಧಕ ಬಳಸಬಾರದು. ಗಣೇಶ ವಿಸರ್ಜನೆ ವೇಳೆ ಡಿಜೆ ಬಳಸಿ ಕುಣಿಯುವ ಮೋಜಿನಲ್ಲಿ ಸಾರ್ವಜನಿಕರಿಗೆ ತೊಂದರೆ ಕೊಡಬಾರದು. ಈ ನಿಯಮಗಳನ್ನು ಉಲ್ಲಂಘಿಸುವವರ ವಿರುದ್ಧ ಕಠಿಣ ಕ್ರಮ ಜರುಗಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ವಿಘ್ನ ವಿನಾಶಕ ಮೋದಕ ಪ್ರಿಯ ಗಣೇಶನ ಹಬ್ಬಕ್ಕೆ ದಿನಗಣನೆ ಆರಂಭವಾಗಿದೆ. ಚೇಳೂರು ಪಟ್ಟಣದ ಬಾಗೇಪಲ್ಲಿ ಮುಖ್ಯ ರಸ್ತೆಯ ಹಲವು ಮಳಿಗೆಗಳ ಅಂಗಡಿಗಳ ಮುಂದೆ ಮಾರಾಟಕ್ಕಿಟ್ಟ ಬಣ್ಣ ಬಣ್ಣದ ಗಣಪನ ವಿಗ್ರಹಗಳು ಎಲ್ಲರ ಮನಸೂರೆಗೊಳ್ಳುತ್ತಿವೆ. ಗಣೇಶ ಚತುರ್ಥಿ ದಿನ ಪ್ರತಿಷ್ಠಾಪನೆಯಾಗುವ ಗಣಪ ಆಯಾ ಮನೆಯವರ ಪದ್ಧತಿಯಂತೆ ಪೂಜಿಸಿಕೊಂಡು ಕೊನೆಗೆ ನೀರಿನಲ್ಲಿ ವಿಸರ್ಜನೆಗೊಳ್ಳುತ್ತಾನೆ.
ಗಣೇಶ ಚತುರ್ಥಿ ಹಬ್ಬಕ್ಕೆ ಕೆಲವೇ ದಿನಗಳು ಬಾಕಿ ಇದ್ದು ಎಲ್ಲೆಡೆ ಪರಿಸರ ಸ್ನೇಹಿ ಮಣ್ಣಿನ ಗಣೇಶ ಮೂರ್ತಿ ಮಾರಾಟ ಭರದಿಂದ ಸಾಗಿದ್ದು ಚೇಳೂರು ಪಟ್ಟಣ ಸೇರಿದಂತೆ ಹೋಬಳಿ ಹಾಗೂ ವಿವಿಧ ಗ್ರಾಮೀಣ ಭಾಗದಲ್ಲಿ ಈ ಬಾರಿ ಪರಿಸರ ಸ್ನೇಹಿ ಗಣೇಶ ಮೂರ್ತಿಗಳು ಮಾರಾಟಕ್ಕೆ ಲಗ್ಗೆ ಇಟ್ಟಿವೆ. ಬಗೆ ಬಗೆಯ ಪರಿಸರ ಸ್ನೇಹಿ ಗಣೇಶ ವಿಗ್ರಹಗಳನ್ನು ಮಾರಾಟ ಮಾಡಲಾಗುತ್ತಿದ್ದು ಪರಿಸರ ಪ್ರೇಮಿಗಳಿಂದ ಉತ್ತಮ ಪ್ರತಿಕ್ರಿಯೆಯೂ ವ್ಯಕ್ತವಾಗಿದ್ದು ಉತ್ತಮ ಮಾರಾಟವೂ ನಡೆಯುತ್ತಿದೆ. ಪರಿಸರ ಸ್ನೇಹಿ ಗಣಪನ ವಿಗ್ರಹಗಳನ್ನು ಮಾರಾಟ ಮಾಡಲು ವ್ಯಾಪಾರಸ್ಥರು ಮುಂದಾಗಿರುವುದು ಪಟ್ಟಣದ ಸಾರ್ವಜನಿಕರ ಮೆಚ್ಚುಗೆಗೂ ಸಹ ಪಾತ್ರವಾಗಿದೆ. ಚೇಳೂರು ತಾಲೂಕುಗಳ ವ್ಯಾಪ್ತಿಯಲ್ಲಿ ಬರುವ ನೂರಾರು ಸಂಘ ಸಂಸ್ಥೆಗಳು ಹಾಗೂ ವಿನಾಯಕ ಯುವಕರ ಸಂಘಗಳು ಸೇರಿದಂತೆ ಹಲವಾರು ಯುವಕರು ಮುಖಂಡರು ದಾನಿಗಳಿಂದ ಅದ್ದೂರಿಯಾಗಿ ವೇದಿಕೆಗಳ ಮೂಲಕ ಗಣೇಶನನ್ನು ಪ್ರತಿಷ್ಠಾಪನೆ ಮಾಡಲು ಬೇಕಾದ ಸಿದ್ಧತೆಗಳು ಭರದಿಂದ ಸಾಗಿವೆ. ಜೆವಿ ಚಲಪತಿ, ಈ ನ್ಯೂಸ್ ಟಿವಿ, ಚೇಳೂರು. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಿದ್ಯುತ್ ಭೂಗತ ಕೇಬಲ್ ಅಳವಡಿಸಲು ಅನುಮತಿಯ ಸಲುವಾಗಿ ಲಂಚದ ಹಣಕ್ಕೆ ಬೇಡಿಕೆ ಇಟ್ಟ ಆರೋಪದಡಿ ಪಿಡಿಒ ಪದ್ಮನಾಭ ಲೋಕಾಯುಕ್ತ ಅಧಿಕಾರಿಗಳಿಗೆ ಸಿಕ್ಕಿಬಿದ್ದಿದ್ದಾರೆ. ದೇವನಹಳ್ಳಿ ತಾಲೂಕಿನ ಕುಂದಾಣ ಗ್ರಾಮ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಪದ್ಮನಾಭ ವಿದ್ಯುತ್ ಕೇಬಲ್ ಅಳವಡಿಸಲು ಒಟ್ಟು 5 ಲಕ್ಷ ಬೇಡಿಕೆ ಇಟ್ಟಿದ್ದು ಮುಂಗಡ ಹಣ 3 ಲಕ್ಷ ರೂಪಾಯಿಗಳನ್ನು 2 ಕಂತಲ್ಲಿ ತೆಗೆದುಕೊಂಡು ಬಾಕಿ 2 ಲಕ್ಷ ರೂಪಾಯಿಗಳನ್ನು ತೆಗೆದುಕೊಳ್ಳುವಾಗ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ವಿದ್ಯುತ್ ಗುತ್ತಿಗೆದಾರ ಮಲ್ಲಿಕಾರ್ಜುನ್ ಅನ್ನೋರು ಕಾನೂನಿನ ಚೌಕಟ್ಟಿನಲ್ಲಿ ಲೋಕಾಯುಕ್ತದಲ್ಲಿ ಪಿಡಿಒ ಪದ್ಮನಾಭ ಮೇಲೆ ದೂರು ಕೊಟ್ಟ ಹಿನ್ನೆಲೆಯಲ್ಲಿ ಖಾಸಗಿ ಸರ್ವಿಸ್ ಸ್ಟೇಷನ್ ಬಳಿ ಪಿಡಿಒ ಪದ್ಮನಾಭ ಅವರನ್ನು ವಶಕ್ಕೆ ಪಡೆದು ಗ್ರಾಮ ಪಂಚಾಯಿತಿಯಲ್ಲಿ ರಾತ್ರಿ 9ರವರೆಗೆ ವಿಚಾರಣೆಯನ್ನ ಲೋಕಾಯುಕ್ತ ಅಧಿಕಾರಿಗಳು ನಡೆಸಿ ಖನಿಜ ಭವನಕ್ಕೆ ಕರೆದೊಯ್ದರು. ಈ ವೇಳೆ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಶ್ರೀನಾಥ್ ಗೌಡ, ಪ್ರಭಾರಿ ಎಡಿ ಅಮರನಾರಾಯಣ, ಲೋಕಾಯುಕ್ತ ಇನ್ಸ್ಪೆಕ್ಟರ್ ರಮೇಶ್ ಸಿಬ್ಬಂದಿಗಳು ಹಾಜರಿದ್ದರು. ಇನ್ನು ಈ ಹಿಂದೆಯೂ ಪದ್ಮನಾಭ ಅವರು ನೆಲಮಂಗಲದ ಗ್ರಾಮ ಪಂಚಾಯಿತಿ ಒಂದರಲ್ಲಿ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣದಲ್ಲಿ ಲೋಕಾಯುಕ್ತರ ಬಲೆಗೆ ಬಿದ್ದು ನ್ಯಾಯಾಲಯದಿಂದ ತಡೆಯಾಜ್ಞೆ ತಂದು ಕುಂದಾಣ ಗ್ರಾಮ ಪಂಚಾಯಿತಿಯಲ್ಲಿ ಪಿಡಿಒ ಆಗಿ ಕರ್ತವ್ಯ ನಿರ್ವಹಿಸುತ್ತಿದ್ದರು. ಇದೀಗ ಮತ್ತೆ ಲೋಕಾಯುಕ್ತರ ದಾಳಿಗೆ ಪಿಡಿಒ ಪದ್ಮನಾಭ ಸಿಕ್ಕಿಬಿದ್ದಿದ್ದಾರೆ. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಗ್ರಾಮೀಣ ಭಾಗದಲ್ಲಿ ಹೆಚ್ಚಿನ ಯುವಕರು ವಾರಾಂತ್ಯವನ್ನು ಕ್ರಿಕೆಟ್ ಪಂದ್ಯಾವಳಿಗಳಲ್ಲಿ ತೊಡಗಿಸಿಕೊಳ್ಳುತ್ತಿದ್ದಾರೆ. ಈ ವಾರದಲ್ಲಿ ನಮ್ಮ ತಂದೆಯ ಸವಿ ನೆನಪಿನಲ್ಲಿ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜನೆ ಮಾಡಿದ್ದೇವೆ ಎಂದು ಕ್ರಿಕೆಟ್ ಪಂದ್ಯಾವಳಿ ಆಯೋಜಕ ಹಾಗೂ ವರ್ಧನಾಯಕನಹಳ್ಳಿ ಮಾಜಿ ಸದಸ್ಯ ಪುರುಷೋತ್ತಮ್ ಗೌಡ ತಿಳಿಸಿದರು. ಹೃತ್ಪೂರ್ವಕವಾದ ಧನ್ಯವಾದಗಳು. ಒಂದೆಡೆ ಕ್ರಿಕೆಟ್ ಕಲರವ, ಎಪಿಎಲ್ ಮಾದರಿಯಲ್ಲೇ ಟೂರ್ನಿಮೆಂಟ್, ಈ ಎಲ್ಲ ದೃಶ್ಯ ಕಂಡುಬಂದಿದ್ದು ನೆಲಮಂಗಲ ತಾಲೂಕು ತ್ಯಾಮಗೊಂಡ್ಲು ಹೋಬಳಿ ಜಿಜಿ ಚೆನ್ನೋಹಳ್ಳಿ ಮೈದಾನದಲ್ಲಿ ಆಯೋಜಿಸಲಾಗಿದ್ದ ಕೆಎನ್ಆರ್ ಕಪ್ ಕ್ರಿಕೆಟ್ ಪಂದ್ಯಾವಳಿಯ ಪ್ರಶಸ್ತಿಯನ್ನ ವರದನಾಯಕನಹಳ್ಳಿಯ ಮಾಜಿ ಸದಸ್ಯ ಪುರುಷೋತ್ತಮ್ ಗೌಡ ವಿತರಿಸಿ ಮಾತನಾಡಿ, ಕ್ರೀಡೆ ಮಾನವನಿಗೆ ದೈಹಿಕ ಆರೋಗ್ಯವನ್ನು ಹೊಂದಲು ಸಹಕಾರಿಯಾಗಿದೆ. ಇಂದಿನ ಯುವಕರು ದಿನದ ಸಮಯವನ್ನ ಮೊಬೈಲ್ನಲ್ಲಿಯೇ ಕಳೆದು ಹೋಗ್ತಾರೆ. ಆದರೆ ಹಸಿರುವಳ್ಳಿ ಪಂಚಾಯಿತಿಯ ಯುವಕರು ಕ್ರೀಡೆಗಳಲ್ಲಿ ಹೆಚ್ಚು ತೊಡಗಿಸಿಕೊಂಡಿರೋದು ಯುವಜನತೆಗೆ ಮಾದರಿಯಾಗಿದೆ. ಮುಂದಿನ ದಿನಗಳಲ್ಲಿ ಸುಸಜ್ಜಿತವಾದ ಕ್ರೀಡಾಂಗಣ ನಿರ್ಮಾಣ ಮಾಡುವುದಾಗಿ ತಿಳಿಸಿದರು. ಈಗ ಮೈದಾನದಾಗಲಿ ಇದು 6 ಎಕರೆ ಅಂತ ಹೇಳಿ ನಮ್ಮ ಚೆನ್ನೋಳ್ಳಿ ಅನಂತರಾಜ್ ಅವರು ಮಾತು ಕೊಟ್ಟಿದ್ದಾರೆ. ಎಲ್ಲ ನಮ್ಮ ಪಂಚಾಯತಿ ಎಲ್ಲ ಇಡೀ ನಮ್ಮ ತ್ಯಾಮಗೊಂಡ್ಲು ಹೋಬಳಿನೇ ಇಲ್ಲಿ ಆಡೋಕ್ಕೇನು ತೊಂದರೆ ಇಲ್ಲ. ಅವ್ರು ಆ ಥರ ಸಹಕರಿಸಿದ ಚೆನ್ನೋಳ್ಳಿ ತಂಡದವರು, ಅವ್ರಿಗೆ ಥ್ಯಾಂಕ್ಸ್. ಮೊದಲು ಕ್ರಿಕೆಟ್ ಟೂರ್ನಿಯಲ್ಲಿ ಒಟ್ಟು 24 ತಂಡಗಳು ಭಾಗವಹಿಸಿದ್ದು ಚಿಕ್ಕನಹಳ್ಳಿ ತಂಡ ಮೊದಲ ಬಹುಮಾನ, ಕೆಂಪಲಿಂಗನಹಳ್ಳಿ ತಂಡ ದ್ವಿತೀಯ ಬಹುಮಾನವನ್ನು ಪಡೆದುಕೊಂಡಿತ್ತು. ಈ ಸಂದರ್ಭದಲ್ಲಿ ಇಂಡೋ ಗ್ಯಾಸ್ ಮಾಲೀಕರಾದ ಎಂಜಿ ರವಿಕುಮಾರ್, ಹಸಿರುವಳ್ಳಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಅನಂತರಾಜ್, ವಿಕೆ ರಮೇಶ್, ಗಿರೀಶ್ ಬರದಿಪಾಳ್ಯ, ಮಲ್ಲಿಕಾರ್ಜುನ್, ರುದ್ರೇಶ್, ನವೀನ್ ಜಕ್ಕನಹಳ್ಳಿ, ಹರೀಶ್, ಶಿವಶಂಕರ್ ಇನ್ನಿತರರು ಹಾಜರಿದ್ದರು. ರಾಮ್ ಪ್ರಸಾದ್ ಕೆಆರ್, ಈ ನ್ಯೂಸ್ ಟಿವಿ, ನೆಲಮಂಗಲ. ದೀನ ದಲಿತರ ಕೂಲಿ ಕಾರ್ಮಿಕರ ಮನೆಗಳನ್ನು ಅಧಿಕಾರಿಗಳು ಏಕಾಏಕಿ ತೆರವುಗೊಳಿಸಿದ ಹಿನ್ನೆಲೆಯಲ್ಲಿ ತಹಶೀಲ್ದಾರ್ ಹಾಗೂ ಆರ್ಐ ನಾರಾಯಣಸ್ವಾಮಿ ವಿರುದ್ಧ ದಲಿತ ಸಂಘರ್ಷ ಸಮಿತಿ ಪದಾಧಿಕಾರಿಗಳು ಮಾಸ್ತಿ ಗ್ರಾಮದಿಂದ ಮಾಲೂರು ತಾಲೂಕು ಸೌಧದವರೆಗೂ ಕಾಲ್ನಡಿಗೆ ಜಾಥಾ ನಡೆಸಿ ತಾಲೂಕು ಆಡಳಿತ ವಿರುದ್ಧ ಧಿಕ್ಕಾರ ಕೂಗಿ ಮುತ್ತಿಗೆ ಹಾಕಿದ್ರು. ಮಾಲೂರು ತಾಲೂಕಿನ ಮಾಸ್ತಿ ಹೋಬಳಿಯ ಸರ್ವೆ ನಂಬರ್ 525ರಲ್ಲಿ ಕೂಲಿ ಕಾರ್ಮಿಕರು, ದೀನದಲಿತರು ಬಂಡೆಗಳ ಮೇಲೆ ನಿರ್ಮಿಸಿಕೊಂಡಿದ್ದ ಮನೆಗಳನ್ನು ತಹಶೀಲ್ದಾರ್ ಮತ್ತು ಆರ್ಐ ನಾರಾಯಣಸ್ವಾಮಿಯವರು ರಾಜಕಾರಣಿಗಳ ಒತ್ತಡಕ್ಕೆ ಸಿಲುಕಿ ಏಕಾಏಕಿ ಧ್ವಂಸ ಮಾಡಿರುವುದು ಶೋಚನೀಯ ಸಂಗತಿಯಾಗಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿ ಮಾಸ್ತಿಯ ಸರ್ವೆ ನಂಬರ್ 350 ಸರ್ಕಾರಿ ಸಂತೆ ತೋಪಿನಲ್ಲಿ ಅಕ್ರಮ ಇ ಖಾತೆ ಹಾಗೂ 525 ಸರ್ಕಾರಿ ಗೋಮಾಳ ಭೂಮಿಯಲ್ಲಿ ಪ್ರಭಾವಿ ವ್ಯಕ್ತಿಗಳು ಒತ್ತುವರಿ ಮಾಡಿಕೊಂಡಿರೋದನ್ನು ತೆರವುಗೊಳಿಸಿಲ್ಲ ಯಾಕೆ?
ಮಾಸ್ತಿ ಬಸ್ ನಿಲ್ದಾಣದಲ್ಲಿ ಅಕ್ರಮ ಅಂಗಡಿ ಮಳಿಗೆಗಳು ತಲೆ ಎತ್ತಿರೋದನ್ನ ಹಾಗೂ ಸರ್ಕಾರಿ ಗೋಮಾಳ ಭೂಮಿಯನ್ನ ಕೂಡಲೇ ಜಿಲ್ಲಾಡಳಿತ ತೆರವುಗೊಳಿಸಬೇಕೆಂದು ದಲಿತ ಸಂಘರ್ಷ ಸಮಿತಿ ತಾಲೂಕು ಸಂಚಾಲಕ ಎಸ್ಎಂ ವೆಂಕಟೇಶ್ ಆಗ್ರಹಿಸಿದರು. ಇವತ್ತು ದಲಿತರು, ಬಡವರು, ಕೂಲಿ ಕಾರ್ಮಿಕರು ಸಾಲ ಸೋಲ ಮಾಡಿ 2 ಲಕ್ಷ 3 ಲಕ್ಷ ಖರ್ಚು ಮಾಡಿ ಮನೆಗಳನ್ನ ಕಟ್ಕೊಂಡ್ರೆ ಏಕಾಏಕಿ ತೆರವುಗೊಳಿಸಿರಲ್ಲ. ಇದು ರಾಜಕಾರಣಿಗಳ ಫುಟ್ ನೆಕ್ಕುವ ತಾಲೂಕು ಆಡಳಿತ ಅಧಿಕಾರಿಗಳ ಕೆಲಸನ ಸ್ವಾಮಿ ಇದು. ಆದ್ರೆ ಸರ್ಕಾರಿ ಗುಂಡ್ತೋಪಲ್ಲಿ ಅಕ್ರಮವಾಗಿ ಮನೆಗಳನ್ನ ಕಟ್ಕೊಳ್ಳಿ, ಸರ್ಕಾರಿ ಗೋಮಾಳದಲ್ಲಿ ಅಕ್ರಮವಾಗಿ ಸೈಟ್ಗಳನ್ನ ಮಾರಾಟ ಮಾಡ್ಲಿ, ಅದು ನಿಮ್ಗೆ ಕಣ್ಣು ಕಾಣಿಸಲ್ವಾ? ಬಡವರು ಯಾರಾದ್ರೂ ತೀರ್ಕೊಂಡ್ರೆ ಅವ್ರು ನೋಡೋದಕ್ಕೆ ಕೂಡ ಜಾಗ ಇಲ್ಲ ಸ್ವಾಮಿ. ಇದನ್ನ ಸರ್ವೆ ಮಾಡ್ತಿದ್ರೆ ತಾಲೂಕು ಆಡಳಿತ ಸಾಧ್ಯ ಆಗಲ್ಲ. ಇನ್ನು ಕಾಲ್ನಡಿಗೆಯಲ್ಲಿ ಆಗಮಿಸಿದ ಸಂಘಟಕರು ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಉದ್ಯಾನವನದಲ್ಲಿರುವ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದ್ರು. ಪ್ರತಿಭಟನಾ ಸ್ಥಳಕ್ಕೆ ಕೋಲಾರ ಗ್ರೇಡ್ 2 ತಹಶೀಲ್ದಾರ್ ಮಂಜುನಾಥ್ ಆಗಮಿಸಿ ಮನವಿ ಸ್ವೀಕರಿಸಿದರು. ಈ ಸಂದರ್ಭದಲ್ಲಿ ರಾಜ್ಯ ಸಂಘಟನಾ ಸಂಚಾಲಕ ಸೂಲಿಕುಂಟೆ ರಮೇಶ್, ಜಿಲ್ಲಾ ಸಂಚಾಲಕ ಚವ್ವೇನಹಳ್ಳಿ ವಿಜಿ, ಮಾಸ್ತಿ ಹೋಬಳಿ ಸಂಚಾಲಕ ವರದಾಪುರ ನಾರಾಯಣಸ್ವಾಮಿ, ಸಂಘಟನಾ ಸಂಚಾಲಕ ಡಿಎನ್ ನಾರಾಯಣಸ್ವಾಮಿ, ಅಂಬರೀಶ್ ಮೌರ್ಯ, ಯಶವಂತಪುರ ಮುನಿರಾಜು ಮತ್ತಿತರರು ಹಾಜರಿದ್ದರು. ಕೇಶವ್, ಎ ನ್ಯೂಸ್ ಟಿವಿ, ಮಾಲೂರು. ನನ್ನ ಅಧಿಕಾರ ಅವಧಿಯಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘಗಳಾಗಲಿ, ಸಿಬ್ಬಂದಿಯಾಗಲಿ, ರೈತರಿಗಾಗಲಿ ನಿಷ್ಪಕ್ಷಪಾತದಿಂದ ಕಾರ್ಯನಿರ್ವಹಿಸುತ್ತಿದ್ದೇನೆ ಎಂದು ಕೆಎಂಎಫ್ ನಿರ್ದೇಶಕ ಜೆ ಕಾಂತರಾಜು ತಿಳಿಸಿದರು. ಗೌರಿಬಿದನೂರು ನಗರದ ಹೊರವಲಯದ ಹಾಲು ಒಕ್ಕೂಟದ ಶೀತಲ ಕಚೇರಿಯ ಆವರಣದಲ್ಲಿ ದತ್ತಿ ವತಿಯಿಂದ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ವಿವಿಧ ಯೋಜನೆಗಳ ಫಲಾನುಭವಿ ರೈತರಿಗೆ ಕೆಎಂಎಫ್ ನಿರ್ದೇಶಕ ಕಾಂತರಾಜು ಚೆಕ್ ವಿತರಣೆ ಮಾಡಿ ಮಾತನಾಡಿ, ಆಕಸ್ಮಿಕವಾಗಿ ಜಾನುವಾರುಗಳು ಮರಣ ಹೊಂದಿದ್ದಲ್ಲಿ ರೈತರಿಗೆ ವಿಮೆ ಇಲ್ಲದಿದ್ದರೂ ಒಕ್ಕೂಟದಿಂದ ಹಣ ಕೊಡಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಲಾಗಿದೆ. ಮೇವಿನ ಬಣವೆ ಬೆಂಕಿಗೆ ಸುಟ್ಟು ಹೋದ ರೈತರಿಗೆ ಹಾಗೂ ಹಾಲು ಉತ್ಪಾದಕರ ರೈತರ ಮಕ್ಕಳು ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸ್ವಂತ ಹಣದಲ್ಲಿ ವಿದ್ಯಾರ್ಥಿ ವೇತನ ನೀಡಲಾಗಿದೆ. ಇನ್ನು ಕೋಲಾರಕ್ಕೆ ಹೋಗಿ ಬರಬೇಕಾದ್ರೆ ದಿನಪೂರ್ತಿ ಕಳಿಬೇಕಾಗಿತ್ತು. ಆದ್ದರಿಂದ ಇನ್ನೊಂದು ವಾರದೊಳಗೆ ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಬೇರ್ಪಡಿಸುವ ಕಾರ್ಯ ನಡೀತಿದೆ ಅಂತ ಹೇಳಿದ್ರು. ಕಾರ್ಯನಿರ್ವಾಹಕರೇ, ಬಹುಶಃ ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಅನ್ನೋದು ಬಹುಶಃ ಇದು ಕೊನೆಯ ಮೀಟಿಂಗ್. ಕೇವಲ ಕೆಲವೇ ದಿನಗಳಲ್ಲಿ 4-5 ದಿನದಲ್ಲಿ ನಮ್ಮ ಒಕ್ಕೂಟ ಬೇರ್ಪಡೆ ಆಗ್ತದೆ. ಕೋರ್ಟ್ ಮುಖಾಂತರ ನಮಗೆ ಒಬ್ಬರನ್ನ ಆಡಳಿತಾಧಿಕಾರಿಗಳನ್ನ ಹಾಕ್ತಾರೆ ಹಾಗೂ ನಮಗೆ ಆದ ಒಬ್ಬ MDನೂ ಸಹ ಕೊಡ್ತಕ್ಕಂಥ ಕೆಲಸ ಇನ್ನು ಕೇವಲ 1 ವಾರದಲ್ಲಿ ಆಗ್ತದೆ. ಉಪವ್ಯವಸ್ಥಾಪಕ ನರೇಂದ್ರ ಮಾತನಾಡಿ, ನಿರ್ದೇಶಕರು ಹಾಗೂ ರೈತರ ಸಹಕಾರದಿಂದ ನಮ್ಮ ಒಕ್ಕೂಟ ಉತ್ತಮ ರೀತಿಯಲ್ಲಿ ಅಭಿವೃದ್ಧಿ ಹೊಂದುತ್ತಾ ಇದೆ ಮತ್ತು MMC ಹೆಚ್ಚು ಕಲೆಕ್ಷನ್ ಮಾಡುವ ಮೂಲಕ ಉತ್ತಮ ಗುಣಮಟ್ಟದ ಹಾಲು ನೀಡಿದರೆ ಒಕ್ಕೂಟ ಇನ್ನಷ್ಟು ಅಭಿವೃದ್ಧಿ ಮಾಡಬಹುದು ಅಂದರು. ಕಾರ್ಯಕ್ರಮದಲ್ಲಿ ಮಹಿಳಾ ನಿರ್ದೇಶಕಿ ಸುನಂದಮ್ಮ ಪೆದ್ದಾರೆಡ್ಡಿ, ಪಶು ವೈದ್ಯಾಧಿಕಾರಿ ಸತೀಶ್ ಪಾಟೀಲ್, ವಿಸ್ತರಣಾಧಿಕಾರಿ ನವೀನ್ ಚಂದ್ರ, ವಿನೋದ್ ಕುಮಾರ್ ರೆಡ್ಡಿ, ನವೀನ್ ಕುಮಾರ್, ಸಚಿನ್ ಧರ್ಮಟ್ಟಿ, ಕಿರಣ್ ಕುಮಾರ್ ಮತ್ತಿತರರು ಹಾಜರಿದ್ದರು. ಪ್ರದೀಪ್, ಎ ನ್ಯೂಸ್ ಟಿವಿ, ಗೌರಿಬಿದನೂರು. ಶಾಸಕ ಕೊತ್ತೂರು ಮಂಜುನಾಥ್ ಅವರು ಅಧಿಕಾರಿಗಳು ಮತ್ತು ಸರ್ಕಾರಿ ಮಹಿಳಾ ಪದವಿ ಕಾಲೇಜಿನ ಪ್ರಾಂಶುಪಾಲರ ಮೇಲೆ ದೌರ್ಜನ್ಯದ ಮಾತುಗಳನ್ನಾಡಿರುವ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಕೋಲಾರ ನಗರದ ಮೆಕ್ಕೆ ವೃತ್ತದಲ್ಲಿ ಕರ್ನಾಟಕ ದಲಿತ ಸಂಘಟನೆಗಳ ಮಹಾ ಒಕ್ಕೂಟದ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಅಧಿಕಾರಿಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಕೋಲಾರ ನಗರದ ಮೆಕ್ಕೆ ವೃತ್ತದಲ್ಲಿ ಕರ್ನಾಟಕ ದಲಿತ ಸಂಘಟನೆಗಳ ಮಹಾ ಒಕ್ಕೂಟದ ಕಾರ್ಯಕರ್ತರು ಶಾಸಕ ಕೊತ್ತೂರು ಮಂಜುನಾಥ್ ವಿರುದ್ಧ ಪ್ರತಿಭಟನೆ ನಡೆಸಿ ಅಧಿಕಾರಿಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ವೇಳೆ ಒಕ್ಕೂಟದ ಮುಖಂಡ ಹೂವಲಿ ಪ್ರಕಾಶ್ ಮಾತನಾಡಿ, ಕೋಲಾರ ನಗರದ ಸರ್ಕಾರಿ ಮಹಿಳಾ ಪದವಿ ಕಾಲೇಜಿಗೆ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ MC ಸುಧಾಕರ್ ಭೇಟಿ ನೀಡಿದ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಸಚಿವರು ಮತ್ತು ಪ್ರಾಂಶುಪಾಲರ ಮುಂದೆ ಶೌಚಾಲಯದಲ್ಲಿ ನೀರಿಲ್ಲ ಎಂದು ಅವಲತ್ತುಕೊಂಡರು. ಈ ವೇಳೆ ಶಾಸಕರು ಮಂತ್ರಿಗಳಿಗೆ ದೂರು ಏಕೆ ಹೇಳಿದ್ದೀರಿ ಎಂಬ ದುರಹಂಕಾರದಿಂದ ಕಿತ್ತು ಹೋಗುತ್ತದೆ ಎಂಬ ಪದ ಬಳಸಿರುವುದು, ಒಬ್ಬ ಶಾಸಕರು ಸಂವಿಧಾನಬದ್ಧವಾಗಿ ಇರಬೇಕಾದಂತಹ ಪರಿಜ್ಞಾನವೂ ಸಹ ಇಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. ನಿನ್ನೆ ಮಹಿಳಾ ಕಾಲೇಜಿನಲ್ಲಿ ಒಬ್ಬ ಪ್ರಾಂಶುಪಾಲರು ರಿಟೈರ್ಡ್ ಆಗೋ ಮಟ್ಟಕ್ಕೆ ಇರೋ ಪ್ರಾಂಶುಪಾಲರನ್ನು ಕಿತ್ತೋಗ್ತದೆ ಅಂತ ಪದ ಬಳಸ್ತಾರೆ. ಇವರು ವಿದ್ಯಾವಂತರಲ್ಲ ಸರ್. ಕೋಲಾರ ಜನತೆ ಎಂಥವ್ರಿಗೆ ಓಟ್ ಹಾಕಿದ್ದೀವಿ ಅಂದರೆ ಪಶ್ಚಾತ್ತಾಪ ನಾವು ಬಿಡಬೇಕಾಗ್ತದೆ. ಕಿತ್ತೋಗ್ತದೆ ಅಂದರೆ ಒಬ್ಬ ಸ್ಟೂಡೆಂಟ್ ಮುಂದುಗಡೆ ಒಬ್ಬ ಪ್ರಿನ್ಸಿಪಾಲ್ಗೆ ಗೌರವ ಏನಾಗ್ತದೆ? ಇದು ಹೇಳ್ತಾ ಇರೋದು ಇಲ್ಲಪ್ಪ ಅಂದರೆ ಉನ್ನತ ಶಿಕ್ಷಣ ಮಂತ್ರಿ ಮುಂದೆ MC ಸುಧಾಕರ್ ಅವರ ಮುಂದೆನೇ ಹೇಳ್ತಾರೆ ಅವ್ರ ಮಾತಾಡ್ತಾರೆ. ಈ ಸಂದರ್ಭದಲ್ಲಿ ಕರ್ನಾಟಕ ದಲಿತ ಸಂಘಟನೆಗಳ ಮಹಾ ಒಕ್ಕೂಟದ ಮುಖಂಡರಾದ ದಲಿತ್ ನಾರಾಯಣಸ್ವಾಮಿ, ಹುಣಸ್ನಹಳ್ಳಿ ವೆಂಕಟೇಶ್, ಚಿಕ್ಕನಾರಾಯಣ, ಸದಾಶಿವ, ಪುರ ಶ್ರೀನಾಥ್, ಹನುಮಾನ್, MR ಚೇತನ್ ಬಾಬು, ಕೆರೆಕೋಡಿ ಮಂಜುಳಾ, ವೇಮಗಲ್ ಮುರಳಿ, ವೆಂಕಟ್ ರೆಡ್ಡಿ ಇತರರು ಹಾಜರಿದ್ದರು. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ.
ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಇಂಕ ಡಾಕ್ಟರ್ ಓಡ್ಪಂದು ಭಾರಿ ಆಸೆ ಉಂಡು. ಮೆಡಿಕಲ್ ಓದೋಣ ನಡ ಸ್ವಪ್ನ. ಮಾ ಕಸುಚ್ ಎಕ್ಕ ಸಪನ ಡಾಕ್ಟರ್ ಜಾವ್ ಕಾಮೂಣ. ಕನಸು ಎಲ್ಲೆಲ್ಲೂ ಇರುತ್ತದೆ. ಮೆಡಿಕಲ್ ಓದುವುದು ನನ್ನ ಕನಸು. ನನ್ನ ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ ನೀಟ್ ಅಕಾಡೆಮಿ. ಜೈನ್ ಮಿಷನ್ ಆಸ್ಪತ್ರೆ, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ. ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ. ದೂರವಾಣಿ ಸಂಖ್ಯೆ 08156295108. ತುರ್ತು ಸಹಾಯವಾಣಿ 6364464470. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದಿಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ? ಇರೋ ಚಿನ್ನನ ಅಡ ಇಡೋಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು. ಬೇಡ, ಮಾರ್ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವ್ ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. Hindustan Gold Company. It's your company. ವಿದ್ಯುತ್ ಇಲಾಖೆ ಖಾಸಗೀಕರಣದ ನೆಪದಲ್ಲಿ ರೈತರ ನೀರಾವರಿ ಪಂಪ್ಸೆಟ್ಗಳಿಗೆ ಆಧಾರ್ ಜೋಡಣೆ ಮಾಡಲು ಹೊರಟಿರುವ ಸರ್ಕಾರದ ಕ್ರಮವನ್ನು ವಿರೋಧಿಸಿ ವಿದ್ಯುತ್ ದರ ಹೆಚ್ಚಳ ಹಿಂಪಡೆಯುವುದು ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಕಾರ್ಯಕರ್ತರು ತುಮಕೂರಿನಲ್ಲಿ ಪ್ರತಿಭಟನೆ ನಡೆಸಿದರು. ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಜಿಲ್ಲಾಧ್ಯಕ್ಷ ಧನಂಜಯ್ ಆರಾಧ್ಯ ನೇತೃತ್ವದಲ್ಲಿ ನೂರಾರು ರೈತರು ತುಮಕೂರು ನಗರದ ಟೌನ್ ಹಾಲ್ನಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಮೂಲಕ ಕೋತಿತೋಪಿನಲ್ಲಿರುವ ಬೆಸ್ಕಾಂ ಕಚೇರಿಯವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ಧನಂಜಯ್ ಆರಾಧ್ಯ, ರಾಜ್ಯ ಸರ್ಕಾರ ರೈತರ ನೀರಾವರಿ ಪಂಪ್ಸೆಟ್ಗಳಿಗೆ ಆಧಾರ್ ಜೋಡಣೆ ಮಾಡಿ ಸ್ಮಾರ್ಟ್ ಮೀಟರ್ ಅಳವಡಿಸಲು ಮುಂದಾಗಿದೆ. ಇದು ವಿದ್ಯುತ್ ಇಲಾಖೆಯನ್ನು ಖಾಸಗೀಕರಣ ಮಾಡುವ ಹುನ್ನಾರವಾಗಿದೆ. ಉಚಿತವಾಗಿ ಸಿಗುವ ವಿದ್ಯುತ್ ಬಳಸಿಕೊಂಡು ರೈತರು ತಮ್ಮ ತೋಟ, ತುಡಿಕೆ, ಭತ್ತ ಬೆಳೆದು ಜೀವನ ನಡೆಸುತ್ತಿದ್ದಾರೆ. ಒಂದು ವೇಳೆ ಪಂಪ್ಸೆಟ್ಗಳಿಗೆ ಮೀಟರ್ ಅಳವಡಿಸಿದ್ರೆ ರೈತರು ತಮ್ಮ ದುಡಿಮೆಯ ಹಣವನ್ನೆಲ್ಲ ವಿದ್ಯುತ್ ಬಿಲ್ ಕಟ್ಟಲೆ ಬಳಸಬೇಕಾದ ಪರಿಸ್ಥಿತಿ ಉದ್ಭವಿಸುವ ಸಾಧ್ಯತೆ ಇದೆ. ಹಾಗಾಗಿ ಆಧಾರ್ ಜೋಡಣೆ ಮತ್ತು ಸ್ಮಾರ್ಟ್ ಮೀಟರ್ ಅಳವಡಿಕೆ ಬಿಡಬೇಕೆಂದು ಒತ್ತಾಯಿಸಿದರು. ಇವತ್ತು ಏನು ಬೆಸ್ಕಾಂ ಅಂದರೆ ಸರ್ಕಾರ ಒಂದು ಪಂಪ್ಸೆಟ್ಗಳಿಗೆ ಆಧಾರ್ ಜೋಡಣೆಯನ್ನು ಮಾಡ್ತಾ ಇದೆ. ಯಾವ ಕಾರಣಕ್ಕೆ ಮಾಡ್ತಾ ಇದೆ ಅಂಥೇಳಿ ಅವಲೋಕನ ಮಾಡಿದಾಗ ಇವರ ಈ ಒಂದು ಉದ್ದೇಶ ವಿದ್ಯುತ್ ಇಲಾಖೆಯನ್ನು ಖಾಸಗೀಕರಣ ಮಾಡಬೇಕು ಅಂತ ಹೊರಟಿರುವಂಥದ್ದು ಕಾಣ್ತಾ ಇದೆ. ಈಗಾಗಲೇ ಕಳೆದ 2022ರಲ್ಲಿ ರೈತರಿಗೆ ಏನು ಟಿ ಸಿಗಳನ್ನು ಕೊಡ್ತಾಯಿದ್ರು ಅವನ್ನು ಕೊಡೋದನ್ನು ನಿಲ್ಲಿಸಿದ್ದಾರೆ. ಈ ಸಂಬಂಧ ಮನವಿಯನ್ನು ಬೆಸ್ಕಾಂ ಇಇ ಸಲ್ಲಿಸಲಾಯಿತು. ಪ್ರತಿಭಟನೆಯಲ್ಲಿ ರಾಜ್ಯ ಉಪಾಧ್ಯಕ್ಷ ಕೆಂಕೆರೆ ಸತೀಶ್, ಮಹಿಳಾ ಅಧ್ಯಕ್ಷೆ ಶಿವರತ್ನಮ್ಮ, ಜಿಲ್ಲಾ ಗೌರವಾಧ್ಯಕ್ಷ ಲೋಕೇಶ್, ತೋಂಟರಾಧ್ಯ ನಾಗಣ್ಣ ಕಂದಿಕೆರೆ, ಲೋಕಣ್ಣ ಬಂಡಿಮನೆ, ಸಿದ್ದರಾಜು ಕೊರಟಗೆರೆ, ಎವಿ ಪುಟ್ಟರಾಜು ಸೇರಿದಂತೆ ಇನ್ನಿತರರು ಪಾಲ್ಗೊಂಡಿದ್ದರು. ತಿಮ್ಮಯ್ಯ, ಎ ನ್ಯೂಸ್ ಟಿವಿ, ತುಮಕೂರು. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.